ನಮಸ್ತೆ ನಮಸ್ತೆ ಮೇಡಮ್. ನಾವು ನಮ್ಮ ಸಾಧಕರು ಸಂವಾದ ಕಾರ್ಯಕ್ರಮದ ಬರ್ತಾ ಇದ್ದೇವೆ ಮೇಡಮ್. ನಾವು ಉದ್ದೇಶ ಏನಂತಂದ್ರೆ ಎಲ್ಲ ಸಾಧಕರನ್ನ ಪರಿಚಯಿಸುವುದು ಕಾರ್ಯಕ್ರಮದ ಉದ್ದೇಶವಾಗಿದೆ ಮೇಡಮ್. ನಾವು ನಿಮ್ಮನ್ನ ಇವತ್ತು ಸಮಾಜಕ್ಕೆ ಪರಿಚಯಿಸಬೇಕಂತ ಬಂದಿದ್ದೀವಿ ಮೇಡಮ್. ನೀವು ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟರೆ ಮೇಡಮ್ ನಿಮ್ಮನ್ನ ಪರಿಚಯಿಸುವ ಕಾರ್ಯಕ್ರಮ. ಹಾಯ್, ಹಲೋ, ನಮಸ್ಕಾರ, ಶುಭ ಸಂಜೆ. ಪ್ರತಿ ಹೊಸ ಆರಂಭವು ಒಂದು ಸಂಭ್ರಮವನ್ನು ಕಟ್ಟಿಕೊಡುತ್ತೆ. ಪ್ರತಿ ಹೊಸ ಸಂಭ್ರಮವು ಒಂದು ಮನೋರಂಜನೆಯನ್ನು ಕಟ್ಟಿಕೊಡುತ್ತೆ. ಪ್ರತಿ ನಮ್ಮ ಸಾಧಕರು ಸಂಚಿಕೆಯನ್ನು ನೀವು ಆಶೀರ್ವದಿಸಿದ್ದೀರಿ, ಪ್ರೋತ್ಸಾಹಿಸಿದ್ದೀರಿ. ಅದೇ ರೀತಿ ನಿಮ್ಮ ಪ್ರೋತ್ಸಾಹ ಆಶೀರ್ವಾದದೊಂದಿಗೆ ನಾವು ಮತ್ತೊಂದು ಹೊಸ ಸಂಚಿಕೆಗೆ ನಾಂದಿ ಹಾಡುತ್ತಿದ್ದೇವೆ. ಎಸ್, ಇದು ನಮ್ಮ ಸಾಧಕರು. ನಾನು ನಿಮ್ಮ ಜೊತೆಗಿದ್ದೀನಿ, ವಿಜಯಲಕ್ಷ್ಮಿ. ಯೋಜನೆಗಳಿಗೆ ಗೆರೆ ಹಾಕಿ ಯೋಚನೆಗಳ ಸೆರೆ ನೂಕಿ ಗೆಲುವಿನ ಸರಹದ್ದನ್ನ ಪಾರು ಮಾಡೋಕ್ಕಾಗಲ್ಲ. ಬೇರೆಯವರ ದಾರಿಯನ್ನು ಅನುಕರಿಸುವವನು ಸೇವಕ, ಆದರೆ ತನ್ನದೇ ದಾರಿಯನ್ನು ಕ್ರಿಯೇಟ್ ಮಾಡಿಕೊಳ್ಳುವವನೇ ಸಾಧಕ. ಇವತ್ತು ನಮ್ಮ ಸಾಧಕರು ಸೀಟ್ ಆಯ್ಕೆ ಮಾಡಿಕೊಂಡಿರುವ ಸಾಧಕರು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಮಾನ್ಯತೆಯನ್ನ ಪಡೆದುಕೊಂಡವರು. ಉತ್ತರ ಕನ್ನಡದ ಒಂದು ಸಣ್ಣ ಗ್ರಾಮವಾದ ರಾಯಬಾಗ್ ಎನ್ನುವ ತಾಲೂಕನ್ನ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟಿಗೆ ತೆಗೆದುಕೊಂಡು ಹೋದವರು ಇವರು. ಇವರ ಕಲೆಗೆ ಮೆಚ್ಚಿ, ಚಿತ್ರಕಲೆಗೆ ಮೆಚ್ಚಿ ಸಾವಿರಾರು ಪ್ರಶಸ್ತಿಗಳು, ನೂರಾರು ಪ್ರಶಸ್ತಿಗಳು ಇವರ ಬೆನ್ನು ಹತ್ತಿ ಬಂದವು. ಇವರು ಬೇರೆ ಯಾರು ಅಲ್ಲದೆ ನಿಮ್ಮೆಲ್ಲರ ನೆಚ್ಚಿನ ಆಶಾರಾಣಿ ಬಾಬುರಾವ್ ನಡೋನಿ ಅವರು. ನಮಸ್ಕಾರ. ನಮ್ಮ ಕಾರ್ಯಕ್ರಮಕ್ಕೆ ನಿಮಗ ತುಂಬು ಹೃದಯದ ಸ್ವಾಗತ. ಇವತ್ತು ನೀವು ನಮ್ಮ ಕಾರ್ಯಕ್ರಮದಲ್ಲಿರುವುದು ಇದು ನಮ್ಮ ಸೌಭಾಗ್ಯವೇ ಅಂತ ಅನ್ಕೊಳ್ತೀವಿ ನಾವು. ಈ ಕಲಾ ಕುಟೀರವನ್ನು, ಕಲಾ ಪ್ರದರ್ಶನ, ಈ ಒಂದು ಸುಂದರವಾದ ದೃಶ್ಯವನ್ನು ನಮ್ಮ ವೀಕ್ಷಕರು ನೋಡಲು ತುಂಬಾ ಕುತೂಹಲರಾಗಿದ್ದಾರೆ. ನಾವು ಕುತೂಹಲರಾಗಿ ಕಾಯ್ತಾ ಇದ್ದೀವಿ. ಈ ಮನೆಯನ್ನ, ಈ ಕಲಾ ಕುಟೀರವನ್ನ ನಮಗೆ ಒಂದು ಸಲ ತೋರಿಸಬಹುದಾ ಮೇಡಮ್? ಖಂಡಿತ ಖಂಡಿತ ತೋರಿಸ್ತೀನಿ. ಈ ಕಲಾಕೃತಿ ಕ್ಯಾನ್ವಾಸ್ ಮೇಲೆ ಮಾಡಿರೋದಿದೆ. ಟ್ರೈಬಲ್ಸ್ ಲೇಡೀಸ್ ಅಂತ ಹೇಳ್ಬಿಟ್ಟು ಮಾಡಿದ್ದೆ. ಅಂದ್ರೆ ಗುಡ್ಡಗಾಡು ಆ ಥರದ ವೇಷಭೂಷಣಗಳು, ಅವ್ರದ್ದು ಮೂಗುತಿ, ಕಿವಿ ಓಲೆ ಆಯ್ತು, ಹೇರ್ ಸ್ಟೈಲ್ ಆಯ್ತು, ಕಣ್ಣು ಮತ್ತೆ ಮೂಗು ನನ್ನದೇ ಆದ ಒಂದು ಸ್ಟೈಲಲ್ಲಿ ಮಾಡಿದ್ದೀನಿ. ಇದು ಒಂದು ತರ ವಿಶಿಷ್ಟವಾಗಿ. ಹೌದು ಹೌದು ಹೌದು. ಇದು ಗೆಳತಿಯರು ಅಂತ ಹೇಳ್ಬಿಟ್ಟು 3 ಜನ ಫ್ರೆಂಡ್ಸ್ ಅಂತ ಅಂದ್ಬಿಟ್ಟು ಪ್ರಕೃತಿಯಲ್ಲಿ ಯಾವ ಥರ ಗೆಳತಿಯರು ಕೂತಿರ್ತಾರೆ ಅಂದ್ರೆ ನನ್ನ ಸ್ಟೈಲಲ್ಲಿ ಕಲಾಕೃತಿಗಳನ್ನ ಮಾಡಿದ್ದೀನಿ. ಇದು ಕಸದಲ್ಲಿ ರಸ ಅಂತ ಹೇಳಿ. ಇದೆಲ್ಲ ಒಂದ್ಸಲ ಹೊರಗಡೆ ಅವರ ಟೂರ್ ಹೋದಾಗ ಎಲ್ಲ ಹೊರಗಡೆ ಬಿದ್ದಿತ್ತಿದ್ದು ತಾಳೆ ಗರಿದಿದೆ ಇದು. ಅದನ್ನು ತಗೊಂಡು ಬಂದ್ಬಿಟ್ಟು ನನ್ನ ಸ್ಟೈಲ್ ಕಲಾಕೃತಿಗಳನ್ನ ಪೇಂಟಿಂಗ್ ಮಾಡಿದ್ದೀನಿ. ಅದು ಕಟ್ಟಾಗಿತ್ತು, ಅದನ್ನು ದಾರ ಹಾಕಿ ವರ್ಕ್ ಮಾಡಿದ್ದೀನಿ. ಮತ್ತೆ ಕಣ್ಣು ಮತ್ತೆ ಮೂಗು ಒಂದು ವಿಶೇಷ ನಂದು ವರ್ಕ್ದು. ಈ ಪೇಂಟಿಂಗ್ ನೋಡಿದ್ರೆ ಇದು ಆಶಾರಾಣಿದೆ ಅಂತ ಅನಿಸ್ಬೇಕು. ಹಾಗಾಗಿ ನಾನೆಲ್ಲ ಕಲಾಕೃತಿಗಳಲ್ಲೂ ಇದೇ ಮೂಗು ಮತ್ತೆ ಕಣ್ಣು ಇದೇ ಥರ ಇರುತ್ತೆ. ಇದು ಅಷ್ಟೇನೆ ಹೆಣ್ಣಿನ ಭಾವನೆಗಳು. ನನ್ನ ಪೇಂಟಿಂಗ್ ಥೀಮ್ ಇರೋದು ರಿಫ್ಲೆಕ್ಷನ್ ಆಫ್ ಮೂಡ್ಸ್ ಅಂತೇಳಿ. ಅಂದ್ರೆ ಸ್ತ್ರೀ ಹೌದು. ಅದನ್ನ ಅದೇ ಭಾವನೆಗಳನ್ನ ವಿವಿಧ ಆಕಾರದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಈ ಪೇಂಟಿಂಗ್ ಬಗ್ಗೆ ಹೇಳಿ ಮೇಡಮ್. ಇದು ನಿಮ್ಮ ಅದು ಪೇಂಟಿಂಗು ನಮ್ಮ ಮನೆಯವ್ರು ಮಾಡಿರೋದಿದೆ. ನನ್ನ ಮಗಳು ಮತ್ತೆ ನಾನು ಟ್ರೈನಲ್ಲಿ ಬರುವಾಗ ಅದನ್ನ ಫೋಟೋಗ್ರಫಿ ಮಾಡ್ಕೊಂಡು ಬಂದಿದ್ರು. ಇಷ್ಟವಾಗಿ ಫೋಟೋಗ್ರಫಿ ಅಂತ ಹೇಳ್ಬಿಟ್ಟು ಅದು ನಮ್ಮ ಮನೆಯವ್ರು. ಹೌದು. ಇದು ಅಷ್ಟೇ ಕ್ಯಾನ್ವಾಸ್ ಮೇಲೆ ಮಾಡಿದ್ರೆ ಫ್ರೆಂಡ್ಸ್ ಅಂತೇಳಿ ಕಲಾಕೃತಿಯಲ್ಲಿ ಮೈ ಒಳಗೆ ಸ್ಟ್ರಕ್ಚರ್ ಅಂತ ಹೇಳ್ತಾರೆ, ಸ್ಟ್ರಕ್ಚರ್ ಎಲ್ಲ ಮಾಡಿದ್ದೀನಿ. ಆಮೇಲೆ ಟ್ರೆಡಿಷನಲ್ ಇರುತ್ತಲ್ಲ, ಹಚ್ಚೆ ಟ್ಯಾಟೂ ಆ ಥರದ್ದೆಲ್ಲ ಬಳಸ್ಕೊಂಡ್ಬಿಟ್ಟು ವರ್ಕ್ ಮಾಡಿದ್ದೀನಿ. ಇದನ್ನು ನನ್ನ ಸಿಂಬಾಲಿಕ್ ಏನಂದ್ರೆ ಮೂಗು, ಕಣ್ಣು ಮತ್ತೆ ಸೂರ್ಯಚಂದ್ರ. ಇದು ಒಂದು ವಿಭಿನ್ನವಾಗಿರೋದು. ಹೌದು, ಅಕ್ರಾಲಿಕ್ ಮೇಲೆ ಮಾಡಿರೋದು. ಅದು ಅಷ್ಟೇ ಕೊಳಲು ವಾದನ ಮಾಡ್ತಾರೆ ಗರ್ಲು. ಅದನ್ನು ನನ್ನದೇ ಆದ ಸ್ಟೈಲಲ್ಲಿ ವರ್ಕ್ ಮಾಡಿದ್ದೀನಿ. ಕ್ಯಾನ್ವಾಸ್ ಮೇಲೆ ಮಾಡಿರೋದಿದೆ. ಇದು ಅಷ್ಟೇ ನೇಚರ್ ವಿತ್ ಗರ್ಲ್ ಅಂತೇಳಿ ಮಾಡಿರೋದಿದೆ. ಈ ಕಲಾಕೃತಿ ಒಬ್ಬ ಸಾಹಿತಿದು ಪುಸ್ತಕಕ್ಕೆ ಕವರ್ ಪೇಜ್ ಆಗಿದೆ. ಇದು ಅಕ್ರಾಲಿಕ್ ಕಲರ್ ಮೇಲೆ ವರ್ಕ್ ಮಾಡಿರೋದಿದೆ. ಈ ತರ ನಿಮ್ಮ ವಿಚಾರಧಾರೆಗಳನ್ನ ಒಂದು ಕ್ಯಾನ್ವಾಸ್ ಮೇಲೆ ಬಿಡಿಸೋದು, ಇದರ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ. ಹೌದು, ಕಲಾಕೃತಿ ಒಮ್ಮೆ ಮಾಡ್ಬೇಕಂತ ಹೇಳಿದ್ರೆ ಒಮ್ಮೆ ಬರೋದಿಲ್ಲ. ಸಾಕಷ್ಟು ಸನ್ನಿವೇಶಗಳನ್ನ, ಘಟನೆಗಳನ್ನ ನಾವೆಲ್ಲ ಕಡೆ ಹೋದಾಗ ನೋಡಿರ್ತೀವಿ. ಒಂದು ಕ್ಯಾನ್ವಾಸ್ ಮೇಲೆ ಮುಂದೆ ಕೂತಾಗ ಇಂಥ ಘಟನೆಗಳನ್ನ ಸ್ಮರಣೆ ಮಾಡ್ಕೋತೀವಿ. ಅದಕ್ಕೆ ನಾವು ಮೂರ್ತ ಮತ್ತೆ ಅಮೂರ್ತ ರೂಪಗಳನ್ನ ಅಳವಡಿಕೆ ಮಾಡಿಕೊಂಡು ಕಲಾಕೃತಿಗಳನ್ನ ರಚನೆ ಮಾಡ್ತೀವಿ ನಮ್ಮದೇ ಆದಂಥ ಸ್ಟೈಲಲ್ಲಿ, ಬಣ್ಣಗಳ ಏರಿಳಿತಗಳಲ್ಲಿ
ಮತ್ತು ಸ್ಟ್ರಕ್ಚರ್ ಮೈಗಳಿಕೆಗಳನ್ನ ಬಳಸ್ಕೊಂಡು ಸ್ತ್ರೀ ಸಂವೇದನೆ ರೀತಿಯ ವರ್ಕನ್ನು ಮಾಡ್ತೀನಿ. ನನ್ನ ಪೇಂಟಿಂಗ್ ಕೂಡ ಎಲ್ಲ ಸ್ತ್ರೀ ಸಂವೇದನೆ ಇದೆ. ಕಲಾಕೃತಿ ಬಗ್ಗೆ ಒಂದ್ಸರಿ ನಮಗೆ ಹೇಳ್ಬೋದಾ ಮೇಡಮ್? ಖಂಡಿತವಾಗಿ ಹೇಳ್ತೀನಿ. ಇದು 2005ನೇ ಇಸ್ವಿಯಲ್ಲಿ ನನಗೆ ಸೌತ್ ಸೆಂಟ್ರಲ್ ಜೋನ್ ಕಲ್ಚರಲ್ ಸೈಟ್ ನಾಗ್ಪುರದ್ದು ಮೆರಿಟ್ ಅವಾರ್ಡ್ ಬಂದಂಥ ಕಲಾಕೃತಿ. ಈ ಕಲಾಕೃತಿಯಲ್ಲಿ ಟ್ರೈಬಲ್ಸ್ ಗರ್ಲ್ಸ್ ಮತ್ತು ನನ್ನ ಸ್ಟೈಲಿನ ಕಲಾಕೃತಿಗಳನ್ನ ತಗೊಂಡು ವರ್ಕ್ ಮಾಡಿ ಪೇಪರ್ ಮೇಲೆ ವರ್ಕ್ ಮಾಡಿದ್ದೀನಿ. ಇದು ಈ ಕಲಾಕೃತಿ ಮೆರಿಟ್ ಅವಾರ್ಡ್ ಪಡೆದಿರೋಂಥ ಕಲಾಕೃತಿ. ಇದು ಕಲಾಕೃತಿ ಏನೋ ಒಂಥರ ಭಿನ್ನವಾಗಿ ವಿಶಿಷ್ಟವಾಗಿ ಇದು ನನ್ನ ಲೈಫಲ್ಲಿ ಈ ಕಲಾಕೃತಿ ನನ್ನ ಕಲಾ ಫೀಲ್ಡಲ್ಲಿ ಹೊಸತನ ಕೊಟ್ಟಿದ್ದೆ ಈ ಕಲಾಕೃತಿ. 2011 ಇಸ್ವಿಯಲ್ಲಿ ಈ ಪೇಂಟಿಂಗ್ಗೆ ಲೋಕಮಾನ್ಯ ತಿಲಕ್ ಅವ್ರ 2000 ವಿ ವೋಕ್ ಅವಾರ್ಡ್ ಪ್ರಶಸ್ತಿ ಸಿಕ್ಕಿದೆ. ಇದು ಈ ಕಲಾಕೃತಿಯಲ್ಲಿ ಸ್ತ್ರೀ ಸಂವೇದನೆಗಳ ಬಗ್ಗೆ ನಾನು ಪೇಂಟಿಂಗ್ಗಳನ್ನ ಮಾಡ್ತೀನಿ. ಮೂರ್ತ, ಅಮೂರ್ತ ಮತ್ತು ಮಿನಿಯೇಚರ್ ಪೇಂಟಿಂಗ್ಗಳನ್ನ ಬಳಸ್ಕೊಂಡು ಈ ಪೇಂಟಿಂಗ್ಗಳನ್ನ ಮಾಡಿದ್ದೀನಿ. ಮನುಷ್ಯನ ಮಹಿಳೆ ಆಯಿತು, ಮನುಷ್ಯನಾಯಿತು, ಮನಸ್ಸಿನಲ್ಲಿ ಭಾವನೆಗಳು ಒಂದು ಕ್ಷಣ ಇದ್ದಂಗೆ ಮತ್ತೊಂದು ಕ್ಷಣದಲ್ಲಿ ಇರೋದಿಲ್ಲ. ಆ ಏರಿತಗಳನ್ನು ನನ್ನ ಕಲಾಕೃತಿಯಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಇನ್ನೊಂದು 22 ವರ್ಷದ ಹಿಂದೆ ಪೇಂಟಿಂಗ್ ಮಾಡಿರೋಂಥದ್ದು ವೆಡ್ಡಿಂಗ್ ಕಾರ್ಡ್ ಇರುತ್ತಲ್ಲ, ಇನ್ವಿಟೇಷನ್ ಕಾರ್ಡ್, ಅದ್ರ ಮೇಲೆ ಮಾಡಿರೋಂಥದ್ದು ಬಹಳ ಮೈಲ್ಯೂಟಾಗಿ. ಇದು ಪಹಾಡಿ ಶೈಲಿ ಹೇಳ್ತಾರೆ ಮಿನಿಯೇಚರ್ ಅಂತ ಹೇಳಿ, ಚಿಕಣಿ ಚಿತ್ರಕಲೆ. ಅದ್ರಲ್ಲಿ ಸಾಕಷ್ಟು ವಿಧಾನಗಳಿರುತ್ತೆ. ಅದ್ರಲ್ಲಿ ನಾನು ಪಹಾಡಿ ಸ್ಟೈಲಲ್ಲಿ ಪೇಂಟಿಂಗ್ ಮಾಡಿರೋಂಥದ್ದು ಇದು. ಈ ಒಂದು ಪೇಂಟಿಂಗ್ಸ್ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟ? ಖಂಡಿತ ಹೇಳ್ತೀನಿ. ನನ್ನ ಎಜುಕೇಷನ್ ಮುಗಿದ ನಂತರ ಕಲಾ ಕ್ಷೇತ್ರದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಒತ್ತಾಸೆಯಿಂದಾಗಿ ಈ ಕಲಾಕೃತಿಗಳ 98ನೇ ಇಸ್ವಿಯಲ್ಲಿ ನಾನು ಪೇಂಟಿಂಗ್ಗಳನ್ನ ಶುರು ಮಾಡಿದ್ದು. ಇವು ಚಿಕಣಿ ಕಚಿಲೆ ಕಲೆ ಅಂತ ಅಂದ್ಬಿಟ್ಟು ಮಾಡಿರೋದಿದೆ, ಮೊಘಲ್ ಸ್ಟೈಲ್ದಿದೆ, ಪಹಾಡಿ ಶೈಲಿದಿದೆ, ಅದು ಕೂಡ ಮೊಘಲ್ ಶೈಲಿದೆ ಇದೆ. ಈ ಕಲಾಕೃತಿಗಳನ್ನ ರಚನೆ ಮಾಡಿದಾಗ ಇಡೀ ನನ್ನ ಪೂರ್ತಿ ಕಲಾ ವಲಯದಲ್ಲಾಯಿತು ಅಥವಾ ನನ್ನ ವರ್ಕಲ್ಲಾಯಿತು ಬಹಳ ಬದಲಾವಣೆಗಳಾಯಿತು. ನನಗೆ ಸಾಕಷ್ಟು ಬಹಳ ಖುಷಿ ಕೊಟ್ಟಿದೆ. ನಾನು ಖುಷಿ ಕೊಟ್ಟಂಥ ಕಲಾಕೃತಿಗಳು ಕೆಲವೇ ಕಲಾಕೃತಿಗಳು ಮಾತ್ರ ಉಳಿದಿದೆ. ಇದು ಈಗ ನಿಮ್ಮದೇ ಆದಂತ ಒಂದು ವಿಶಿಷ್ಟತೆ, ವಿಭಿನ್ನತೆ, ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡುವಲ್ಲಿ ನಿಮ್ಮದು ಎತ್ತಿದ ಕೈ ಅಂತ ನಿಮ್ಮ ಎಲ್ಲಾ ಚಿತ್ರಕಲೆಯನ್ನ ನೋಡಿ ಗೊತ್ತಾಗ್ತಾ ಇದೆ ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಆಶಾರಾಣಿ ಹಾಗೂ ಬಾಬುರಾವ್ ನಡೋನಿ ದಂಪತಿಗಳ ಇದು ಕನಸಿನ ಅರಮನೆಯಾಗಿತ್ತು. ಪ್ರತಿಯೊಂದು ಕಲಾಕೃತಿಯಲ್ಲೂ ಏನೋ ಒಂದು ವೈಶಿಷ್ಟ್ಯತೆ, ಏನೋ ಒಂದು ಸಂದೇಶವನ್ನು ಹೇಳುವ ಕುರಿತಾದ ಕಲಾಕೃತಿಗಳನ್ನು ನಾವು ನೋಡಿದ್ವಿ. ಒಂದು ವಿಸ್ಮಯಕಾರಿಯಾದಂಥ ಒಂದು ಬೇರೆ ಲೋಕಕ್ಕೆ ಪರಿಚಯಿಸಿದಂಥ ಈ ಅದ್ಭುತವಾದ ಮನೆಯನ್ನ ಆಶಾರಾಣಿ ನಡೋನಿ ಅವರು ನಮ್ಮೆಲ್ಲರಿಗೂ ತೋರಿಸಿಕೊಟ್ಟರು. ನಿಮಗೆ ತುಂಬು ಧನ್ಯವಾದಗಳು. ಇವರು ಹುಟ್ಟಿದ್ದು ಹಳೆಬೀಡು. 1977 ಜುಲೈ 8ರಂದು ಇವರು ಜನಿಸಿದ್ರು. ಇವರ ತಾಯಿ ಶೋಭಾರಾಣಿ ಹಾಗೂ ತಂದೆ ಬಸವರಾಜು ಅವರು. ಇವರ ಪತಿಯಾದವರು ಬಾಬುರಾವ್ ನಡೋನಿ ಅವರು. ಇವರ ಮಕ್ಕಳ ಹೆಸರು ಸಂಸ್ಕೃತಿ, ನಿನಾದ, ಚೈತನ್ಯ. ಕೇಳೋಕೆ ಎಷ್ಟು ಸುಂದರವಾಗಿದೆ ಮೇಡಮ್ ಹೆಸರು. ಅಂತ ಕ್ರಿಯೇಟಿವಿಟಿ ನಿಮ್ಮ ಮನಸ್ಸಿನಲ್ಲಿ ಬರುವುದು, ಹೆಸರು ಇಡುವುದಾಗ್ಲಿ, ಅದರಲ್ಲೂ ಒಂದು ಕ್ರಿಯೇಟಿವಿಟಿನ ಕ್ರಿಯೇಟ್ ಮಾಡಿದ್ರಿ, ವಿಶೇಷವನ್ನ ಕ್ರಿಯೇಟ್ ಮಾಡಿದ್ದೀರಿ ಮೇಡಮ್. ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಬಾಲ್ಯ, ಯೌವನ, ಮುಪ್ಪು ಇವು ತುಂಬಾ ಒಂದು ವಿಶೇಷವಾದ ಮತ್ತು ಪ್ರಮುಖವಾದ ಘಟ್ಟಗಳಾಗಿರುತ್ತವೆ ಜೀವನದಲ್ಲಿ. ಮತ್ತೆ ನನಗನ್ಸುತ್ತೆ, ಒಂದು ವ್ಯಕ್ತಿ ಸಾಧನೆಯ ಮೆಟ್ಟಿಲನ್ನ ಸಾಧನೆಯ ಶಿಖರವನ್ನ ಏರ್ಬೇಕಾದರೆ ಅವರ ಹಿಂದೆ ತಂದೆ ತಾಯಿಗಳ ಪಾತ್ರ ತುಂಬಾನೇ ಇರುತ್ತೆ. ಹೀಗೆ ನಿಮ್ಮ ಬಾಲ್ಯದ ಅಥವಾ ನಿಮ್ಮ ತಂದೆ ತಾಯಿಗಳ ಒಂದು ಪಾತ್ರ ನಿಮ್ಮ ಬಾಳಿನಲ್ಲಿ ಹೇಗಿತ್ತು? ನಾವು ಮೂಲತಃ ಹಾಸನ ಜಿಲ್ಲೆಯ ಹಳೆಬೀಡಲ್ಲಿ ಹುಟ್ಟಿದ್ದು 1977ರಲ್ಲಿ. ಪ್ರಾರಂಭಿಕದಲ್ಲಿ ಪ್ರೈಮರಿ ಸ್ಕೂಲೆಲ್ಲ ಎಜುಕೇಷನ್ ಆಗಿದ್ದಂದು ಸರ್ಕಾರಿ ಶಾಲೆಯಲ್ಲಿ ಆಗಿದ್ದು, 1ನೇ ತರಗತಿಯಿಂದ 6ನೇ ತರಗತಿ ತನಕ. ಆಮೇಲೆ 7ನೇ ತರಗತಿಯಿಂದ 10ನೇ ತರಗತಿ ತನಕ ಸಕಲೇಶ್ಪುರದ ಸೆಂಟ್ ಜೋಸೆಫ್ ಸ್ಕೂಲಲ್ಲಿ ನಾವು ಓದಿದ್ದು, ಬಾಲಕಿಯರ ಪ್ರೌಢಶಾಲೆಯಲ್ಲಿ. ಅಲ್ಲೇ ಹೇಳ್ಬೇಕಂದ್ರೆ ನನಗೆ ಚಿತ್ರಕಲಾ ಆಸಕ್ತಿ ಮೂಡಿದ್ದೇ ಅಲ್ಲಿ ನಮ್ಮ ಡ್ರಾಯಿಂಗ್ ಸಿಸ್ಟರ್ ಇದ್ರು, ಸಿಸ್ಟರ್ ಎವ್ಲಿನ್ ಅಂತೇಳಿ. ಅವರು ನಮಗೆ ಡ್ರಾಯಿಂಗ್ ಮಾಡಿ ತೋರಿಸ್ಲಿಲ್ಲ ಅಂತಂದ್ರೂ ಮಾಡಲಿಕ್ಕೆ ಪ್ರೇರೇಪಣೆ ಕೊಡ್ತಾಯಿದ್ರು. ಹಾಗಾಗಿ ನನಗೆ ಅನಿಸ್ತಾ ಇತ್ತು, ನನಗೆ ಅದುವರೆಗೂ ಚಿತ್ರ ಅಂದ್ರೆ ಏನು ಗೊತ್ತಿರಲಿಲ್ಲ, ಒಂದು ಪೇಂಟಿಂಗ್ ಇರುತ್ತೆ ಅಂತಲೂ ಗೊತ್ತಿರಲಿಲ್ಲ. ಅವ್ರು ಹೇಳೋ ಅಂಥ ಶೈಲಿಗೆ ನಾನು ಇಷ್ಟಪಟ್ಬಿಟ್ಟೆ. ನಾನು ಯಾಕೆ ಡ್ರಾಯಿಂಗ್ ಕಲಿಬಾರ್ದು ಅಂತೇಳಿ ಓದೋದ ಕಡೆ ಗಮನ ಕಡಿಮೆ ಮಾಡಿ ಬರೀ ಚಿತ್ರದಲ್ಲೇ ಎಷ್ಟು ತಲ್ಲೀನಾಗ್ತಾ ಇದ್ದೆ. ಆಮೇಲೆ ನಮ್ಮ ಪಕ್ಕದ ಮನೆಯಲ್ಲಿ ನಮ್ಮ ಮನೆ ಓನರ್ ಇದ್ರು, ಶಾರದಾ ಗುರುಮೂರ್ತಿ ಅಂತೇಳಿ. ಅವರು ಭಾಳ ಸಾಕಷ್ಟು ಎಣಿಕೆಗಳನ್ನ ಮಾಡ್ತಾಯಿದ್ರು, ಪೇಂಟಿಂಗ್ ಮಾಡ್ತಾಯಿದ್ರು, ಸಾಕಷ್ಟು ವೆರೈಟಿ ಪೇಂಟಿಂಗ್ಗಳನ್ನ ಮಾಡ್ತಾಯಿದ್ರು. ಅದ್ರ ಜೊತೆಗೆ ಕಾಂಪಿಟೇಷನ್ಗೆಲ್ಲ ಕಳಿಸ್ತಾ ಇದ್ರು ಮೈಸೂರಿಗೆ. ಎಷ್ಟೋ ಬಾರಿ ಅವ್ರ ಜೊತೆಗೆ ನನ್ನ ಕೂಡ ಕರ್ಕೊಂಡು ಹೋಗ್ತಾಯಿದ್ರು. ಅಲ್ಲಿ ಶೋಗಳನ್ನೆಲ್ಲ ನೋಡ್ಬಿಟ್ಟು ನನಗೂ ಅನಿಸ್ತಾ ಇತ್ತು, ಯಾಕೆ ನಾನು ಒಬ್ಳು ಕಲಾವಿದೆ ಆಗಬಾರ್ದು, ಯಾಕೆ ಕಲಿಬಾರ್ದು ಇದನ್ನೆಲ್ಲ ಅಂತ ಹೇಳಿಬಿಟ್ಟು ಅವ್ರಿಗೆ ಆಂಟಿ ಹೇಳ್ತಾ ಇದ್ದೆ, ಆಂಟಿ ನನಗೂ ಬಿಡುವಿದ್ದಾಗೆಲ್ಲ ಹೇಳ್ಕೊಡಿ ಇವನ್ನೆಲ್ಲ ಅಂತ ಹೇಳ್ಬಿಟ್ಟು ಆಂಟಿ ಅವ್ರು ಹೇಳ್ಕೊಡ್ತಾ ಇದ್ರು. ಎಣಿಕೆ ಹೇಳ್ಕೊಡ್ತಾ ಇದ್ರು, ನಿಪ್ ಪೇಂಟಿಂಗ್ ಹೇಳ್ಕೊಡ್ತಾ ಇದ್ರು, ಕ್ರಾಫ್ಟ್ಗಳನ್ನ ಹೇಳ್ಕೊಡ್ತಾ ಇದ್ರು. ಮತ್ತು ಎಷ್ಟೋ ಬಾರಿ ಅವ್ರ ಜೊತೆ ನಾನು ಅವ್ರ ಆಬಿ ಕ್ಲಾಸ್ ಮಾಡ್ತಾಯಿದ್ರು. ಎಷ್ಟೋ ಜನಕ್ಕೆ ನಾನು ಆ ಡ್ರಾಯಿಂಗ್ ಎಲ್ಲ ಮಾಡಿಕೊಟ್ಟು ಆಬಿ ಕ್ಲಾಸ್ ಕೂಡ ಮಾಡ್ತಾಯಿದ್ದೆ. ಆಮೇಲೆ 10th ನಂತರ
ನನಗೆ ಓದೋ ಆಸಕ್ತಿನೇ ಹೋಯ್ತು. ಮಾಡಿದ್ರೆ ಪ್ರಬುದ್ಧ ಕಲಾವಿದನೇ ಆಗ್ಬೇಕಂತ ಅಂದ್ಬಿಟ್ಟು ದೃಢ ಸಂಕಲ್ಪ ತಗೊಂಡೆ. ನಾನು ನಮ್ಮ ಅಪ್ಪನಿಗೆ ಹೇಳಿದೆ, ಅಪ್ಪಾಜಿ ನಾ ಓದಿದ್ರೆ ಡ್ರಾಯಿಂಗೇ ಓದೋದು, ಬೇರೆ ಏನು ಓದೋದಿಲ್ಲ ಅಂತೇಳಿ. ಮನೇಲಿ ಎಲ್ರದ್ದು ಆಪೋಸ್ ಇದ್ರು ನನ್ನ ಅಪ್ಪ ಭಾಳ ಸಪೋರ್ಟ್ ಮಾಡಿದ್ರು ನನಗೆ. ಆಮೇಲೆ ಹೇಳಿದ್ರು, ಹೌದಾಗಿದ್ರೆ ಕಾಲೇಜ್ ಎಲ್ಲಿದೆ ಅಂತ ಅಂದ್ಬಿಟ್ಟು ಸಾಕಷ್ಟು ಕಡೆ ಹುಡ್ಕಾಡಿದ್ರು. ಆಗಿನ ಇದರಲ್ಲಿ ಕೇವಲ ಕೆಲವು ಅಷ್ಟೇ ಕಲಾಶಾಲೆಗಳು ಇರ್ತಾ ಇದ್ದಿದ್ದು. ಆಮೇಲೆ ಅದೇ ವರ್ಷ ಹಾಸನದಲ್ಲಿ 1992ರಲ್ಲಿ ಕಲಾಶಾಲೆ ಓಪನ್ ಆಗಿತ್ತು, ಶಾಂತಲ ಲಲಿತ ಕಲಾಶಾಲೆ ಅಂತೇಳಿ. ಆ ಶಾಲೆಗೆ ಫಸ್ಟ್ ಅಡ್ಮಿಷನ್ ನಂದೇ. ಭಾಳ ಖುಷಿ ಆಯ್ತು ನನಗೆ. ನಂದು ಲೈಫಲ್ಲಿ ಏನೋ ಚೇಂಜಸ್ ಬದಲಾವಣೆಗಳಾಯ್ತು ಅನ್ನೋಷ್ಟು ಖುಷಿಯಾಗಿತ್ತು. ಅಲ್ಲಿ ಹೋದ್ರೆ ಬರೀ 13 ಜನ ಅಷ್ಟೇ ಸ್ಟೂಡೆಂಟ್ಸ್ಗಳು. ಬೇರೆ ಕಡೆ ಕಾಲೇಜಲ್ಲಿ ಭಾಳ ಸ್ಟೂಡೆಂಟ್ಸ್ ಇರ್ತಾರೆ. ನಮ್ಗದು ಗೊತ್ತಿರಲಿಲ್ಲ, ಅಂದರೆ ಕಾಲೇಜ್ ಅಂದರೆ ಭಾಳ ಜನ ಇರ್ತಾರೆ ಅಂತ ಅಂದ್ಕೊಂಡಿದ್ವಿ. ಅದು 13 ಜನ ಅಡ್ಮಿಷನ್ ಆಗಿದ್ದು. ಅದ್ರ ಫಸ್ಟ್ ಅಡ್ಮಿಷನ್ ನಂದೇ ಇತ್ತು. ಅವ್ರು ಹೇಳ್ಕೊಡೋ ಅಂತಂದೆಲ್ಲ ಭಾಳ ಶ್ರದ್ಧೆಯಿಂದ ಕಲಿತಾ ಇದ್ದೆ ನಾನು. ಅವ್ರು ಒಂದು ಡ್ರಾಯಿಂಗ್ ಮಾಡೋಕ್ಕಿದ್ರೆ ನಾನು 2 ಡ್ರಾಯಿಂಗ್ ಮಾಡ್ತಾ ಇದ್ದೆ. ಹಾಗಾಗಿ ಫಸ್ಟ್ ಇಯರಿಂದನೂ 5 ವರ್ಷ ಆರ್ಟ್ ಮಾಸ್ಟರ್ ಡಿಗ್ರಿ ಮುಗಿಯೋ ತನಕನೂ ನಾನೇ ಫಸ್ಟ್ ಪ್ಲೇಸ್. ಅದನ್ನು ಯಾರಿಗೂ ಬಿಟ್ಕೊಟ್ಟಿರ್ತಾ ಇರಲಿಲ್ಲ ನಾನು. ಆಮೇಲೆ ಕಲೆಯಲ್ಲಿ ಭಾಳ ಶ್ರದ್ಧೆ ಇಟ್ಟು ನಾನು ಕಲೆಯನ್ನು ಕಲ್ತಿದ್ದು. ಆನಂತರ ಗ್ರ್ಯಾಜುಯೇಟ್ ಡಿಪ್ಲೊಮೊ ಮಾಡಿಕೊಂಡೆ. ಆನಂತರ ನೆಕ್ಸ್ಟ್ ಬ್ಯಾಚುಲರ್ ಡಿಗ್ರಿ ಅಂತ ಹೇಳಿಬಿಟ್ಟು ಗದಗಲ್ಲಿ ಮಾಡಿದ್ದು, ವಿಜಯ ಕಲಾ ಮಂದಿರ ಅಂತ ಇದೆ, ಅಲ್ಲಿ ಬ್ಯಾಚುಲರ್ ಡಿಗ್ರಿ ಮಾಡಿಕೊಂಡೆ. ಆನಂತರ ನಂದು ಕಲಾ ಫೀಲ್ಡಲ್ಲಿ ಇನ್ನೂ ಹೆಚ್ಚಿನದು ಏನಾದ್ರು ಸಾಧನೆ ಮಾಡಬೇಕಂದ್ರೆ ಒಬ್ಬರು ಕಲಾ ಗುರು ಇರಬೇಕು ಅಥವಾ ಕಲಾ ಪ್ರೋತ್ಸಾಹ ಮಾಡೋರು ಇರಬೇಕು. ಅವಾಗ ನನಗೆ ಈ ಖ್ಯಾತ ಕಲಾವಿದರಂತ ಬಾಬೂರು ನಡುವರ ಪರಿಚಯ ಆಯಿತು. ರೋಗಿ ಬಯಸಿದ್ದು ಅಲ್ಲನ್ನ ವೈದ್ಯ ಹೇಳಿದ್ದು ಅಲ್ಲೋ ಅನ್ನೋಗೆ ಅವ್ರ ಪರಿಚಯ ಆಗಿದ್ದು ನನ್ನ ಬದುಕಲ್ಲಿ ಒಂದು ಹೊಸ ಬೆಳಕೇನೆ ಮೂಡಿಸ್ತು. ಸಾಕಷ್ಟು ಅವ್ರಿಗೂ ಹೇಳಿ ಕೇಳಿ ಮನೆಯಲ್ಲೆಲ್ಲ ಡಿಸಿಷನ್ ತಗೊಂಡು ಅವ್ರ ಜೊತೆ ಮದುವೆ ಆದಮೇಲೆ ಅಂತೂ ಪೂರ್ತಿ ಕಲಾ ಲೋಕದಲ್ಲಿ ಒಂದು ಹೊಸ ಕ್ರಾಂತಿನೇ ಮಾಡ್ಕೊಂಡ್ವಿ ಏನೋ ಅಂತ ಅನ್ಸುತ್ತೆ. ಆನಂತರ ನನಗೆ ಪೇಂಟಿಂಗಲ್ಲಿ ಎಷ್ಟು ಬದಲಾವಣೆಗಳಾಯ್ತಂದ್ರೆ, ಯಾವುದೇ ಕಲಾಕೃತಿಗಳನ್ನ ಮಾಡ್ತಂದ್ರೆ ಫಸ್ಟ್ ತೊಗೊಂಡು ಬಂದು ಅವ್ರಿಗೆ ತೋರಿಸ್ತಾ ಇದ್ದೆ, ಇವತ್ತು ಈ ಥರ ಪೇಂಟಿಂಗ್ ಮಾಡಿದ್ದೀರಿ, ಈ ಪೇಂಟಿಂಗಲ್ಲಿ ಏನು ಚೇಂಜಸ್ ಆಗಬೇಕು ಅಥವಾ ಏನು ಮತ್ತೆ ಯಾವ ಕಲರ್ ಹಾಕಬೇಕಾಗಿತ್ತು, ಮತ್ತು ಸೊಸೈಟಿಗೆ ಯಾವ ಥರ ಮೆಸೇಜ್ ಕೊಡೋಂಥದ್ದು ಏನಾದ್ರು ಥೀಮ್ ಇದೆಯಾ, ಇಂಥ ಪ್ರತಿಯೊಂದು ಕಲಾಕೃತಿಗಳನ್ನ ಮಾಡಿ ತೊಗೊಂಡು ಬಂದು ಅವ್ರಿಗೆ ತೋರಿಸ್ತಾ ಇದ್ದೆ. ಆಗ ಅವ್ರು ಹೇಳ್ತಾ ಇದ್ರು, ತಪ್ಪಿದ್ದಿದ್ರು ತಪ್ಪು ಹೇಳ್ತಾ ಇದ್ರು, ಸರಿ ಇದ್ದಿದ್ರು ಸರಿ ಹೇಳ್ತಾ ಇದ್ರು. ನಾನು ಅವನ್ನ ತಿದ್ದುಪಡಿ ಮಾಡಿಕೊಂಡು ಸಾಕಷ್ಟು ವರ್ಕನ್ನು ಸಾವಿರಾರು ಕಲಾಕೃತಿಗಳ ರಚನೆ ಮಾಡ್ತು. ಆನಂತರ ಕಲಾಕೃತಿಗಳನ್ನ ಪ್ರದರ್ಶನಕ್ಕೆ ಕಳಿಸಿದ್ವಿ, ರಾಷ್ಟ್ರ ಪ್ರದರ್ಶನಗಳು ಮಾಡಿದ್ವಿ, ರಾಷ್ಟ್ರ ಪ್ರಶಸ್ತಿಗಳು ಬಂತು. ಆಮೇಲೆ ಕೆಲವೊಂದು ಪ್ರಜಾವಾಣಿ ಪೇಪರ್ಗಳಲ್ಲಿ ಬಂತು. ಕಲಾ ಸಾಹಿತಿಗಳಲ್ಲಿ ಬರೆದಂಥ ಕಲಾಕೃತಿಗಳಿಗೆ ಕವರ್ ಪೇಜ್ ಆಯಿತು. ಹೀಗೆ ಸಾಕಷ್ಟು ಕಲಾಕ್ಷೇತ್ರದಲ್ಲಿ ಸ್ತ್ರೀ ಸಂವೇದನೆಗೆ ಸಂಬಂಧಪಟ್ಟ ಕಲಾಕೃತಿಗಳನ್ನೇ ಮಾಡಿದ್ದು. ನನ್ನ ಶೈಲಿ ಮೂರ್ತ ಮತ್ತು ಅಮೂರ್ತ ಶೈಲಿ ಇದೆ, ಮತ್ತು ಸ್ತ್ರೀ ಸಂವೇದನೆ ಮತ್ತು ಚಿಕಣಿ ಚಿತ್ರಕಲೆ ಎರಡು ಕಲಾಕೃತಿಗಳನ್ನ ಸೇರಿಸಿ ಸಮನ್ವಯ ಸಾಧಿಸಿ. ಚಿತ್ರಕಲೆ ಬಗ್ಗೆ ಏನಾದ್ರು? ಚಿಕಣಿ ಅಂತಂದ್ರೆ ಸಣ್ಣದು ಗಿಡ ಆಯ್ತು, ಇದಾಯ್ತು, ದೊಡ್ಡ ಬೇರೆ ಪೇಂಟಿಂಗ್ಗಳಲ್ಲಿ ದೊಡ್ಡ ದೊಡ್ಡ ಎಲೆ ತೋರಿಸ್ತಾರೆ. ಈ ಚಿಕಣಿ ಅಂತಂದ್ರೆ ಒಂದ್ ಎಲೆ ಇಷ್ಟಿತ್ತು ಅದ್ರಲ್ಲಿ 100 ಪದರ ಇರುತ್ತೆ. ಆ ಥರದ್ರಲ್ಲಿ ಹೂಗಳಾಯ್ತು, ಎಲೆಗಳಾಯ್ತು, ರೇಖೆಗಳ ಚಿಕಣಿ ಅಂತಂದ್ರೆ ರೇಖೆಗಳನ್ನ ಸಣ್ಣದಾಗಿ ಮಾಡೋಂಥದ್ದು ಬಹಳ ವಿಶೇಷ ಮತ್ತೆ ಕಠಿಣ. ಅದ್ರಲ್ಲಿ ಡೀಪ್ ಆಗಿ ಇಳಿದಾಗಷ್ಟೇ ಇಂಥ ಕಲಾಕೃತಿಗಳನ್ನ ಮಾಡಕ್ಕೆ ಸಾಧ್ಯ ಆಯ್ತು. ಈಗ ಸತತವಾಗಿ 28 ವರ್ಷ ಕಲಾ ವಿಭಾಗದಲ್ಲಿ ಮತ್ತು 19 ವರ್ಷ ಶಿಕ್ಷಕಿಯಾಗಿ ಒಂದು ನಿಮ್ಮ ಜೀವನನ ಇನ್ನೂ ನಡೆಸ್ಕೊಂಡು ಹೋಗ್ತಾ ಇದ್ದೀರಿ. ಇದರ ಬಗ್ಗೆ ನಿಮ್ಮ ಕಲಾ ಆರ್ಟ್ ಫೀಲ್ಡ್ ಏನಿದೆ, ಈ ಜರ್ನಿ ಹೇಗಿತ್ತು ಮೇಡಮ್? ಬಹಳ ಅದ್ಭುತವಾಗಿತ್ತು. ಇದು ಎರಡು ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತೆ ಕಲಾ ಫೀಲ್ಡ್ ಅಲ್ಲಿ ಒಟ್ಟೊಟ್ಟಿಗೆ ಸಾಧನೆ ಮಾಡಕ್ಕೆ ಸಿಕ್ಕಿದ ಅವಕಾಶ ಸಿಕ್ಕಿದ ಮತ್ತು ಏಕೈಕ ಪ್ರತಿಭೆ ನಾನೇ ಇರ್ಬೋದು ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಆಗುತ್ತೆ. ಫಸ್ಟ್ ಆಫ್ ಆಲ್ ನಾನು ಹಾಸನಲ್ಲಿ ಸರ್ವಿಸ್ ಮಾಡೋದು, ಅಲ್ಲಿಂದ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಆಲ್ಚೂರಿಗೆ ಬಂದಿದ್ದು. ಅಲ್ಲಿ ನಮ್ಮ ಮುಖ್ಯೋಪಾಧ್ಯಾಯರಿದ್ರು ಹಸುದೆ ಸರ್ ಅಂತೇಳಿ, ಅವ್ರು ಸಾಕಷ್ಟು ನನಗೆಲ್ಲ ಅನುಕೂಲಗಳನ್ನ ಮಾಡಿಕೊಟ್ರು. ಆಮೇಲೆ ಕಲಾ ಶಿಬಿರಗಳೆಲ್ಲ ಇರ್ತಾ ಇತ್ತು. ಆ ಶಿಬಿರಗಳಿಗೆಲ್ಲ ಹೋಗುವಾಗ ಅವ್ರು ಯಾವತ್ತೂ ಒಂದು ದಿನ ನನಗೆ ಅಡಚಣೆ ಎಲ್ಲ ಮಾಡಲಿಲ್ಲ. ಇಂಥ ಸರ್ ಹಿಂಗೆ ಬಂದಿದೆ ಅಂತ ಬರೀ ಹೇಳಿದ್ರು ಸಾಕು, ಹೌದಾ ಮೇಡಮ್ ಇದು ನಮ್ಮ ಊರಿಗೆ ಶಾಲೆಗೆ ಕೀರ್ತಿ ಬಂದಿದೆ ಅಂತೇಳಿ ಎಲ್ಲ ಕಡೆ ಕಳಿಸ್ಕೊಡ್ತಾ ಇದ್ರು. ಅವರ ಪ್ರೋತ್ಸಾಹವೂ ಇದೆ, ಮತ್ತು ನಮ್ಮನೆಯವ್ರದಂತೂ ಅದು ಹೇಳಕ್ಕೆ ಅಸಾಧ್ಯ. ಅಷ್ಟು ಅವರ ಸಹಕಾರ ಪ್ರೋತ್ಸಾಹದಿಂದ ಇವತ್ತು ಈ ಕಲಾಕ್ಷೇತ್ರದಲ್ಲಿ ಗಟ್ಟಿಯಾಗಿ ನೆಲೆ ನಿಲ್ಲಕ್ಕೆ ಸಾಧ್ಯವಾಯ್ತು ಅಂತ ಹೇಳಲಿಕ್ಕೆ ಹೆಮ್ಮೆ ಆಗುತ್ತೆ ನನಗೆ. ಮತ್ತೆ ಇವಾಗ ಈ ಮುಂಚಿನ ಕಲಾಕ್ಷೇತ್ರ ಹಾಗೂ ಈ ಕಲಾಕ್ಷೇತ್ರದಲ್ಲಿ ಏನೇನೋ ವಿಭಿನ್ನತೆಗಳು ಕಾಣಿಸ್ತವೆ ಮೇಡಮ್. ಕಲಾವಿದರು ಏನ್ ಮಾಡ್ತಾರೆ, ಕ್ರಿಯೇಟಿವಿಟಿನ ಇಡೀ ತಮ್ಮ ಬದುಕನ್ನೇ ಇದಕ್ಕಾಗಿ ಮುಡುಪಾಗಿಟ್ಟಿರ್ತಾ ಇದ್ರು, ಕಲೆಗಾಗಿ ಮುಡುಪಾಗಿಟ್ಟಿರ್ತಾ ಇದ್ರು. ಬಹಳ ವ್ಯತ್ಯಾಸಗಳಿದೆ. ಅವಾಗ ಹೆಚ್ಚು ಕ್ರಿಯೇಟಿವಿಟಿ ಇರಲಿಲ್ಲ. ಈಗಿನ ಮಾಡರ್ನ್ ಆರ್ಟ್ ಅಂತ ಏನು ಬಂದಿದೆ, ಮೂರ್ತ ಕಲೆ ಅಮೂರ್ತ ಕಲೆ ಅವೆಲ್ಲ ಹೆಚ್ಚಾಗಿ ಬಂದ್ಬಿಟ್ಟಿದೆ. ಎರಡೂ ಸೇರಿ ಕಾಂಪಿಟೇಷನ್ ಭಾಳ ಇದೆ. ಕಂಪ್ಯೂಟರ್ಲೆಲ್ಲ ಯಾವ ಥರ ಹೊಸ ಯುಗ ಬಂದಿದೆ, ಆ ಥರ ಪೇಂಟಿಂಗಲ್ಲಿ ಕೂಡ ಹೊಸ ಯುಗನೇ ಬಂದ್ಬಿಟ್ಟಿದೆ.
ಮತ್ತೆ ಇವಾಗ ಶಿಕ್ಷಣ ಜೀವನ ಮತ್ತು ಈ ಕಲೆ ಜೀವನ ಆಸ್ ವೆಲ್ ಆಸ್ ಕಲೆ ಜೀವನ ಎರಡೂನು ನಡೆಸ್ಕೊಂಡು ಹೋಗೋದಕ್ಕೆ ಏನಾದ್ರು ಕಷ್ಟ ಆಯ್ತಾ ಅಥವಾ ಮನೆಯಲ್ಲಿ ಸಪೋರ್ಟ್ ಹೇಗ್ ಸಿಗ್ತಾ ಇತ್ತು ನಿಮ್ಮ ಸ್ನೇಹಿತರು ಟೀಚರ್ಸ್? ನನಗಂತೂ ಯಾವತ್ತು ಏನು ಕಷ್ಟ ಅಂತ ಅನಿಸ್ಲಿಲ್ಲ, ಯಾಕಂದ್ರೆ ಯಾವ್ದೂ ಕಷ್ಟ ಅಂತ ಹೇಳಿ ತಗೊಳ್ಳಿಲ್ಲ. ಯಾಕಂದ್ರೆ ಯಾವುದೇ ಒಂದು ಕೆಲಸ ಮಾಡುವಾಗ ಮನೆಯಲ್ಲಿ ಕೆಲಸ ಮಾಡುವಾಗ ನಾವು ಆಸ್ ಎ ಗೃಹಿಣಿಯಾಗಿ ಇರ್ತಾ ಇದ್ದೆ, ಸ್ಕೂಲ್ಗೆಲ್ಲ ಹೋದಾಗ ಆರ್ಟ್ ಟೀಚರ್ ಆಗಿ ಇರ್ತಾ ಇದ್ದೆ, ಕ್ಯಾನ್ವಾಸ್ ಮುಂದೆ ಕೂತಾಗ ಆರ್ಟಿಸ್ಟ್ ಆಗಿ ಇರ್ತಾ ಇದ್ದೆ. ಈ ಒಂದು ಕ್ವಾಲಿಟಿ ತುಂಬಾ ರೇರ್ ಅನ್ಸುತ್ತೆ. ಹೌದೌದು, ಅದು ಕನ್ಫರ್ಮ್ ಮೈಂಡ್ ಇರ್ಬೇಕು, ಅವಾಗಷ್ಟೇ ಇವೆಲ್ಲವೂ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತೀನಿ. ಇವಾಗ ಈ ಜನರೇಷನ್ ಅಲ್ಲಿ ನಾವು ನೋಡಿದಾಗ ಯಾವುದೇ ಒಂದು ತಾಯಿ ಆಗಿರ್ಲಿ ಒಂದು ಅಕ್ಕರಲ್ಲಿ ಒಂದು ಮಗುನ ಕೂರ್ಸಿ ಅದ್ರ ಮುಂದೆ ಒಂದ್ 4 ಕುರ್ಕುರೆ ಹಾಕಿ ಮನೆಯೊಂದು 3 ಬಾಗಿಲು ನೋಡ್ತಾ ಕೂತ್ರೆ ಮುಗ್ದೇ ಹೋಯ್ತು. ಇವಾಗ ನಿಮ್ಮ ಇದ್ರಲ್ಲಿ ಬಂದಾಗ ಮಕ್ಕಳನ್ನ ಬೆಳೆಸೋ ರೀತಿ ಆಗಿರ್ಲಿ, ನಾವು ಕೇಳ್ಪಟ್ವಿ ಭರತನಾಟ್ಯ ಕ್ಲಾಸಿಗಾಗಿರ್ಲಿ, ಸಂಗೀತ ಕ್ಲಾಸಿಗಾಗಿರ್ಲಿ ಮತ್ತು ನಿಮ್ ಮಕ್ಕಳು ನಿಮ್ ತರಾನೇ ಪೇಂಟಿಂಗ್ ಅಲ್ಲಿ ಹೆಚ್ಚು ಆಸಕ್ತಿ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಮೇಡಮ್? ಅಂದ್ರೆ ಈ ಕಾಲದ ತಾಯಂದಿರಿಗಾಗ್ಲಿ ಪೋಷಕರಿಗೆ ಆಗ್ಲಿ ಮಾರ್ಕ್ಸ್ ಅಂತ ಮಾರ್ಕ್ಸ್ ಹಿಂದೆ ಓಡುವಂತ ಪೋಷಕರು ಇದ್ದಾರೆ, ಅವರಿಗೆ ಕಲೆ ಕಡೆ ಆಸಕ್ತಿ ಕೊಡೋದಕ್ಕೆ ಹೇಗೆ ಹೇಳ್ತಾರೆ? ಹೇಗ್ ಗೊತ್ತಾ, ಡಾಕ್ಟರ್ ಮಗ ಡಾಕ್ಟರ್ ಆಗ್ಬೇಕಂತೇನಿಲ್ಲ, ಇಂಜಿನಿಯರ್ ಮಕ್ಳು ಇಂಜಿನಿಯರ್ ಆಗ್ಬೇಕಂತೇನಿಲ್ಲ, ಕಲಾವಿದ್ರ ಮಕ್ಳು ಕಲಾವಿದ್ರೆ ಆಗ್ಬೇಕಂತ ಏನಿಲ್ಲ. ಆಸಕ್ತಿ ಒಂದನ್ನದಿರ್ಬೇಕು, ಅದ್ರ ಜೊತೆಗೆ ತಂದೆ ತಾಯಿಯರ ಪ್ರೋತ್ಸಾಹ ಇರಬೇಕು, ಮತ್ತೆ ಅದ್ರ ಜೊತೆ ವಾತಾವರಣ ಕೂಡ ಚೆನ್ನಾಗಿರ್ಬೇಕು. ಅವಾಗ ಹಂಗಿದ್ದಾಗ ಡಾಕ್ಟರ್ ಮಗ ಒಬ್ಬ ಆರ್ಟಿಸ್ಟ್ ಯಾಕೆ ಆಗ್ಬಾರ್ದು, ಇಂಜಿನಿಯರ್ ಮಕ್ಳು ಇಂಜಿನಿಯರ್ ಯಾಕೆ ಆಗ್ಬಾರ್ದು? ಸಾಧ್ಯತೆಗಳಿದೆ, ಆದ್ರೆ ಅದು ತಂದೆ ತಾಯಿಗಳೆಲ್ಲ ಮಾಡ್ಬೇಕು ಅದನ್ನ. ಆಮೇಲೆ ಒಂದೇ ಗೊತ್ತಾ, ಬರೀ ಸ್ಟಡಿ ಸೆಕೆಂಡ್ರಿ. ನಮ್ಮ ಪ್ರಕಾರ ಸಂಸ್ಕಾರ, ಮಾನವೀಯ ಮೌಲ್ಯಗಳು, ಮಕ್ಕಳಿಗೆ ಕಲ್ಚರಲಿ ಇವೆಲ್ಲ ಇರುತ್ತಲ್ಲ ಸಾಂಸ್ಕೃತಿಕವಾಗಿ, ಅವೆಲ್ಲ ಫಸ್ಟ್ ಪ್ರಿಫರೆನ್ಸ್ ಇತ್ತಂದ್ರೆ ಆಟೋಮೆಟಿಕಲಿ ವಿದ್ಯೆ ಬಂದೇ ಬರುತ್ತೆ. ಬರೀ ಓದು ಅಂತಂದ್ರೆ ಒಂದೇ ಇತ್ತಂದ್ರೆ ಆಗೋದಿಲ್ಲ, ಎಲ್ಲವೂ ಇರಬೇಕು, ಹಾಡು ಇರಬೇಕು, ಅಟ್ಲೀಸ್ಟ್ ನಾವು ಅದನ್ನ ಆಸ್ವಾದಿಸೋ ಮನ್ಸಾರು ಇರಬೇಕು. ಹಂಗಾಗಿ ನಾವು ನಮ್ಮ ಮಕ್ಕಳಿಗೆ ಭರತನಾಟ್ಯ ಕಲಿಸ್ತೀವಿ, ಸಂಗೀತ, ಪೇಂಟಿಂಗು ಎಲ್ಲವೂ ಮಾಡ್ತಾರೆ. ಈ ಒಂದು ಸಣ್ಣ ವಯಸ್ಸಲ್ಲಿ ಕೂಡ ಅಡಿಗೆ ಕೂಡ ಮಾಡ್ತಾರೆ, ಗಾರ್ಡನಿಂಗ್ ಮಾಡ್ತಾರೆ, A to Z ಎಲ್ಲವೂ ಕಲಿಸ್ಕೊಟ್ಟಿದ್ದೀವಿ. ಯಾಕಂದ್ರೆ ಸೊಸೈಟಿಯಲ್ಲಿ ಬರೀ ನಾವು ಆರ್ಟಿಸ್ಟ್ ಆಗಿ ಇರಬಾರದು, ಆಲ್ ಇನ್ ಒನ್ ತರ ಇರಬೇಕು. ಮತ್ತೆ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಅ ವುಮೆನ್, ಬಟ್ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ವುಮೆನ್ ದೇರ್ ಇಸ್ ಅ ಅಂಡರ್ಸ್ಟ್ಯಾಂಡಿಂಗ್ ಮ್ಯಾನ್ ಅಂತ ಹೇಳ್ತಾರೆ. ನಿಮ್ಮ ಜೀವನದಲ್ಲಿ ತಂದೆ ಆಗಿರ್ಬೋದು, ನಿಮ್ಮ ಪತಿ ಆಗಿರ್ಬೋದು, ಹಾಗೆ ಯಾರು ನಿಮ್ಮ ಬೆನ್ನೆಲುಬಾಗಿ ನನ್ನ ಹಸ್ಬೆಂಡೇ, ಅವರ ನಡುವೆಯೇ. ಹೌದು, ಯಾಕಂದ್ರೆ 98 ನಮ್ಮ ತಂದೆ ತೀರ್ಕೊಂಡಿದ್ದು. ಆ ಮದುವೆ ನಂತರ ನಮ್ಮ ಮನೆಯವರು ಎಲ್ಲ ಸಪೋರ್ಟ್ ಮಾಡಿದ್ದು ನನಗೆ. ಇವತ್ತು ಹೇಳಿದ್ನಲ್ಲ, ಏನೇ ಒಂದು ಈ ಕಲಾಕ್ಷೇತ್ರದಲ್ಲಿ ಗಟ್ಟಿಯಾಗಿ ನಿಂತಿರ್ಬೇಕಂತಂದ್ರೆ ಅವರ ಸಹಕಾರ ಪ್ರೋತ್ಸಾಹನೇ ಸಾಧ್ಯ. ಇಲ್ಲ, ಯಾಕಂದ್ರೆ ಎಲ್ಲ ಹೆಣ್ಮಕ್ಳಿಗೂ ಇಷ್ಟು ಅವಕಾಶ ಸಿಗೋದು ಬಹಳ ಕಡಿಮೆ ಇದೆ, ಸಿಗೋದಿಲ್ಲ. ಏನ್ ಮಾಡ್ತೀಯ ಬಿಡು, ಸಾಕು, ಜಾಬ್ ಇದೆ, ಪೇಂಟಿಂಗ್ ಮಾಡ್ಕೊಂಡು ಆರಾಮ್ ಇದ್ಬೇಡ ಅಂತಾರೆ. ಆದ್ರೆ ಅವ್ರಲ್ಲಿ ಕೆಲಸ ಮಾಡೋದ ಬಿಡು, ಪೇಂಟಿಂಗ್ ಮಾಡಂತ ಹೇಳ್ತಾ ಇರ್ತಾರೆ. ಅಡಿಗೆನ ಯಾರು ಬೇಕಾದ್ರೂ ಮಾಡ್ಬೋದು, ಪೇಂಟಿಂಗ್ ಎಲ್ರಿಗೂ ಮಾಡಕ್ ಬರೋದಿಲ್ಲ. ಮತ್ತೆ ಅವ್ರು ಇನ್ನೊಂದು ಹೇಳ್ತಾ ಇರ್ತಾರೆ, ಯಾವಾಗ್ಲೂ ಏನ್ ಹೇಳ್ತಾ ಇರ್ತಾರೆ ಅಂತಂದ್ರೆ, ಸಮಯ ಮತ್ತೆ ಅವಕಾಶ ಎಲ್ರಿಗೂ ಸಿಗೋದಿಲ್ಲ, ಅದು ಸಿಕ್ಕಿರುವಾಗ ನೀ ಯಾಕೆ ಇನ್ನ ವರ್ಕ್ ಹೆಚ್ಚು ಸಾಧನೆಗಳು ಯಾಕೆ ಚಿತ್ರದಲ್ಲಿ ಮಾಡಬಾರದು, ಅಡಿಗೆನ ಯಾರು ಬೇಕಾದ್ರೂ ಮಾಡ್ಕೊಡ್ತಾರೆ, ನೀ ಪೇಂಟಿಂಗ್ ಅವರ ಒತ್ತಾಸೆಯಿಂದನೇ ಇವತ್ತು ಈ ಕಲಾಕ್ಷೇತ್ರದಲ್ಲಿ ಇಷ್ಟೆಲ್ಲ ಸಾಧನೆ ಮಾಡೋಕ್ಕೆ ಸಾಧ್ಯ ಅಂತ ಹೇಳುತ್ತೆ. ಮತ್ತೆ ನಿಮಗೆ ಹಲವಾರು ರಾಷ್ಟ್ರ ಪ್ರಶಸ್ತಿ ಅಥವಾ ಈಗ ಲೋಕಮಾನ್ಯ ತಿಲಕ್ ವಿ ಓಕ ಪ್ರಶಸ್ತಿ ಕೂಡ ಸಿಕ್ಕಿದೆ, ಸಾವಿತ್ರಿಬಾಯಿ ಫುಲೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದೆ. ಈಗ ನಿಮಗೆ ಮೊದಲ ಬಾರಿ ಸ್ಟೇಜ್ ಹತ್ತುವಾಗ ಅವಕಾಶ ಆ ಒಂದು ಹುಮ್ಮಸ್ಸು ಅಥವಾ ಆ ಅನುಭವ ಹೇಗಿತ್ತು ಮೇಡಮ್? ಬಹಳ ಖುಷಿ ಅನಿಸ್ತಾ ಇತ್ತು, ಒಂದ್ಸಲ ದುಗುಡ ಅನಿಸ್ತಾ ಇತ್ತು. ಅಪ್ಪ, ನನಗೆ ಇಷ್ಟು ದೊಡ್ಡ ಕಲಾವಿದ ಪ್ರಶಸ್ತಿ, ಅವಂತ ಸಾಧಕರ ಹೆಸರಲ್ಲಿ ಪ್ರಶಸ್ತಿ ತಗೊಳ್ಳೋದು ಬಹಳ ದೊಡ್ಡ ಗೌರವ, ನಾವು ಆ ಪ್ರಶಸ್ತಿಗೆ ಯೋಗ್ಯನ ಅಂತ ಅನಿಸ್ಬಿಡ್ತಾ ಇತ್ತು. ಕೆಲವು ಬಾರಿ ಅಲ್ಲೂ ಡವ ಅಂತ ಅನಿಸ್ತಾ ಇತ್ತು ಫಸ್ಟ್ ಅವಾರ್ಡ್ ಎಲ್ಲ ಬಂದಾಗ. ಎಷ್ಟು ಇಂಥ ಪ್ರಶಸ್ತಿ ನನಗೆ ಇಷ್ಟು ಸಣ್ಣ ವಯಸ್ಸಲ್ಲಿ ಸಿಕ್ತಲ್ಲಪ್ಪ ಅಂತ ಬಹಳ ಖುಷಿ ಅನಿಸ್ತಾ ಇತ್ತು. ಮತ್ತೆ ಇನ್ನೂ ಏನಿಸ್ತಾ ಇತ್ತು, ಸೊಸೈಟಿಗೆ ಇನ್ನೂ ಸಾಕಷ್ಟು ಸಾಧನೆಗಳು ಏನಾದ್ರು ಮಾಡಬೇಕು, ಕೊಡುಗೆಗಳನ್ನ ಕೊಡಬೇಕು ಅನ್ನೋದು ಬಹಳ ಆಸೆ ಇದೆ, ಇನ್ನು ಮುತ್ತು ಮಾಡ್ತೀನಿ ಕೂಡ. ಮತ್ತೆ ಆ ಪ್ರಶಸ್ತಿಗಳು ಬಂದಾಗ ನಿಮ್ಮ ತಂದೆ ತಾಯಿಯ ರೆಸ್ಪಾನ್ಸ್ ಆಗಿರ್ಬೋದು, ಮನೆಯವರ ರೆಸ್ಪಾನ್ಸ್, ಫ್ರೆಂಡ್ಸ್ ರೆಸ್ಪಾನ್ಸ್ ಹೇಗಿರ್ತದೆ ಮೇಡಮ್? ಬಹಳ ಖುಷಿ ಪಡ್ತಾ ಇದ್ರು. ನನಗೆ ಹೇಳಿದ್ರೆ ನನ್ನ ಮನೆಯೇ ಸ್ವರ್ಗ, ನನ್ನ ಹಸ್ಬೆಂಡ್ ನನಗೆ ಗಂಡ ಆಗಿ, ತಂದೆ ಆಗಿ, ಒಬ್ಬ ಫ್ರೆಂಡ್ ಆಗಿ ಎಲ್ಲವೂ ಹಾಲಿನ ಒಂದು ಅವ್ರ ನನಗೆ. ಅವರ ಸಹಕಾರ ಪ್ರೋತ್ಸಾಹದಿಂದ ಸಾಕಷ್ಟು ಖುಷಿ. ನಾವೇನೇ ಒಂದು ಪ್ರಶಸ್ತಿ ಬಂತೂ ಫಸ್ಟ್ ಅವ್ರಿಗೆ ಅರ್ಪಣೆ ಮಾಡೋದು ನಾನು. ಮತ್ತೆ ಇವಾಗ ಒಂದು ಮನೆ ಅಂದ್ರೆ ಮೇಡಮ್ ಒಂದು ಹಾಲು, ಒಂದು ಬೆಡ್ರೂಮು, ಒಂದು ಕಿಚನು, ಎಲ್ಲರ ಮನೆಯಲ್ಲೂ ಮನೆ ಅಂತ ಮನ್ಸಲ್ಲಿ ಬಂದ್ರೆ ಇದೇ ಫಸ್ಟ್ ಬರೋದು. ಆದ್ರೆ ನೀವು ಒಂದು ಮನೆಯನ್ನ ಈ ಕಲಾಕುಟಿರವಾಗಿ ಬದಲಾಯಿಸ್ಬೇಕು, ಅಲ್ಲಲ್ಲಿ ಪೇಂಟಿಂಗ್ಸ್ ಆಗ್ಬೇಕು, ಒಂದು ತ್ಯಾಜ್ಯ ವಸ್ತುವನ್ನು ಕೂಡ ಒಂದು ಕಲೆಯಾಗಿ ಒಂದು ಪರಿವರ್ತನೆ ಮಾಡ್ಬೇಕಂತ ನಿಮ್ ತಲೆಯಲ್ಲಿ. ಹೌದು, ಯಾಕಂದ್ರೆ ಕಲಾವಿದನ ಕೈಯಲ್ಲಿ ಮುಟ್ಟಿದ್ದೆಲ್ಲ ಕಲೆ ಆಗುತ್ತೆ.
ಯಾಕಂದ್ರೆ ಒಂದು ಒಡೆದೋಗಿರೋ ಕಲ್ಲು ಕೂಡ ಒಂದು ಆಕಾರ ಬರುತ್ತೆ, ಒಡೆದೋಗಿರೋ ಗಾಜು ಕೂಡ ಒಂದು ಆಕಾರ ಬರುತ್ತೆ. ಅದಕ್ಕೆ ಆ ಅಂತ ವಸ್ತುಗಳಿಗೆ ನಾವು ಕಲ್ಪನೆಗಳ ಆಕಾರಗಳನ್ನ ಕೊಡ್ಕೋತ ಹೋದ್ವಿ. ಈಗೆಲ್ಲ ವೇಸ್ಟ್ ಬಾಟಲ್ ಬಿದ್ದಿರುತ್ತೆ ಅಥವಾ ವೇಸ್ಟ್ ಕಟ್ಟಿಗೆ ಬಿದ್ದಿರುತ್ತೆ, ಅದಕ್ಕೊಂದು ಯಾವ್ದಾದ್ರು ಪಕ್ಷಿ ಆಕಾರನೋ ಅಥವಾ ಹಾವಿನ ಆಕಾರನೋ ಬಾಟಲ್ಗೆ ದಾರ ಸುತ್ತಿ ಇದು ಮಾಡಿಡೋವಂಥದ್ದು. ಒಟ್ಟು ಕಸನ ರಸನ ಮಾಡ್ಬೇಕನ್ನೋದು ಅನ್ನಿಸ್ತು. ಆಮೇಲೆ ಮನೆ ಅಂತಂದ್ರೆ ಏನ್ ಗೊತ್ತಾ, ಬರೀ ಗೋಡೆ ಇಟ್ಟಿಗೆದಲ್ಲ, ಅದ್ರಲ್ಲಿ ಪ್ರೀತಿ ತುಂಬಿರ್ಬೇಕು. ಪ್ರತಿಯೊಂದು ವಸ್ತುವಿನಲ್ಲೂ ಕಲೆ ಕಾಣ್ತಾ ಇರಬೇಕು. ಅವಾಗ ನಾವು ಹೊರಗಡೆಯಿಂದ ಎಷ್ಟೇ ಕೆಲಸ ಮಾಡಿ ಎಲ್ಲ ಬಂದ್ರು ಒಂಥರ ಮೈಂಡ್ ಫ್ರೆಶ್ ಅನ್ಸ್ಬಿಡುತ್ತೆ. ಬೆಳಗಿಂದ ಸಂಜೆ ತನಕ ದುಡ್ದಿದ್ದ ದಣಿವೆಲ್ಲ ಹೋಗ್ಬಿಡುತ್ತೆ. ಅದಕ್ಕಾಗಿ ಮನೆ ಮತ್ತೆ ಪರಿಸರ ಏನಿದೆ ಅದು ಫಸ್ಟ್ ನಮಗೆ ಮನಸ್ಸಿಗೆ ಮುಟ್ಟಬೇಕು. ಅವಾಗ ನಾವು ಇರೋ ಜಾಗನೇ ಸ್ವರ್ಗ ಅನ್ಕೊಂಡು ಈ ತರ ಎಲ್ಲ ಮಾಡ್ಕೊಂಡಿದ್ದೀವಿ. ಈಗ ನಿಮ್ಮ ಮನೆ ಮುಂದೆ ಗಾರ್ಡನ್ ಆಗಿರ್ಬೋದು, ಈ ಪರಿಸರ, ಈ ವಾತಾವರಣ ಇದನ್ನ ಸೃಷ್ಟಿ ಮಾಡ್ಬೇಕಂತ ಹೇಗೆ ಬಂತು ಮೇಡಮ್? ಅಂದ್ರೆ ಪರಿಸರ ಪ್ರೇಮಿ ಯಾಕಂದ್ರೆ ನಾವು ಬಂದ ತಕ್ಷಣ ನೀವು ಹೇಳಿದ್ರಿ ಅಲ್ಲಲ್ಲಿ ಗಿಡ ನೆಡುವುದಾಗಿರ್ಲಿ, ನಮ್ಮ ಕಡೆಯಿಂದ ನಮ್ಮ ಗ್ರಾಮಗಳಲ್ಲಿ ಗಿಡ ನೆಡುವುದಾಗಿರ್ಲಿ, ಅದರಿಂದಾನೇ ಗೊತ್ತಾಗುತ್ತೆ ನೀವು ಯಾವ ತರ ಪರಿಸರ ಕಾಳಜಿ ತಗೋತೀರಿ, ಪರಿಸರ ಪ್ರೇಮಿ ಆಗಿದ್ದೀರಿ. ಈ ಪರಿಸರ ಪ್ರೇಮ ಹೇಗೆ ಸ್ಟಾರ್ಟ್ ಆಯ್ತು ಮೇಡಮ್? ಇಲ್ಲ, ನಾವಿಬ್ರು ಕಲಾವಿದರಾಗಿರೋದ್ರಿಂದ ಪರಿಸರದ ಬಗ್ಗೆ ಮೊದ್ಲಿಂದಾನು ಕಾಳಜಿ ನಮಗೆ. ಯಾಕಂದ್ರೆ ನಾನು ಓದಿದ್ದಾಯ್ತು ಬೆಳೆದಿದ್ದಾಯ್ತು ಅದು ಮಲೆನಾಡು ಸಕಲೇಶ್ಪುರ ಅಂತಂದ್ರೆ, ಅಲ್ಲಿ ಹಸಿರಲ್ಲಿ ಪರಿಸರದಲ್ಲಿ ಬೆಳೆದಿದ್ದು. ಅವಾಗ ನನಗೆ ಕನಸು ಕಾಣ್ತಾ ಇತ್ತು, ನಾನು ಲೈಫಲ್ಲಿ ಈ ತರ ಇರ್ಬೋದಲ್ವಾ ಈ ತರ ಯಾಕೆ ನನ್ನ ಕೈಲಿ ಯಾಕೆ ಆಗ್ಬಾರ್ದು, ಮುಂದೆ ನಾನು ದೊಡ್ಡವಳಾದ ಈ ತರ ಎಲ್ಲ ಮಾಡ್ಬೇಕಲ್ಲ ಬಹುದೊಡ್ಡ ಆಸೆ ಇರ್ತಾಯಿತ್ತು. ಅದ್ರ ಜೊತೆಗೆ ನನ್ನ ಪತಿ ಕೂಡ ಅದೇ ತರದ ಆಸೆ ಆಕಾಂಕ್ಷೆ ಇದ್ದಿದ್ರಿಂದ ನಾ ಹೇಳಿದ್ದಕ್ಕೆ ಅವರೆಲ್ಲ ಯಾವತ್ತೂ ಯಾವುದಕ್ಕೂ ಬೇಡ ಅಂತಂದಿಲ್ಲ. ಈ ಉತ್ತರ ಕರ್ನಾಟಕ ಒಂದು ಬರ್ಡನ್ ಏರಿಯಾ ಅಂತ ಅನ್ಸಿದ್ರು ನಾವಿರೋ ಜಾಗನೇ ಸ್ವರ್ಗ ಮಾಡ್ಕೊಂಡಿದೀವಿ. ಸ್ವರ್ಗ ಎಲ್ಲೇ ಇದೆ ಅನ್ನೋಕ್ಕಿಂತ ನಾವಿರೋ ಜಾಗದನ್ನ ಸ್ವರ್ಗ ಮಾಡ್ಕೊಂಡ್ರೆ ಇಲ್ಲೇ ಸಂತೋಷ ಎಲ್ಲ ಇರುತ್ತೆ. ಹಂಗಾಗಿ ಮ್ಯಾಕ್ಸಿಮಮ್ 50% ನಾವು ಮನೆ ಕಟ್ಟುವಾಗ್ಲಾದ್ರೂ ಅಷ್ಟೇನೆ 50% ಎಲ್ಲ ಕೆಲಸ ನಾವು ಮಕ್ಕಳೆಲ್ಲ ಸೇರೆ ಮಾಡ್ಕೊಂಡ್ವಿ. ಇಂತಿಂಥ ಜಾಗದಲ್ಲಿ ಹಿಂಗೆ ಇತ್ತಂದ್ರೆ ಚೆನ್ನಾಗಿರುತ್ತೆ. ಗಾರ್ಡನ್ ಸುಮಾರು ಒಂದು 80 ಥರದ ಗಿಡಗಳನ್ನೆಲ್ಲ ಬೆಳೆದಿದ್ದೀವಿ. ಡೈಲಿ 2 hours ಬೆಳಿಗ್ಗೆ ಗಾರ್ಡನಿಂಗ್ ಮಾಡ್ತಾ ಇರ್ತೀವಿ. ಎಲ್ಲದೂ ಕೆಲಸ ಎಲ್ಲ ನಾವೇ ಎಲ್ಲ ಮಾಡ್ಕೊತಾ ಇರ್ತೀವಿ. ಮತ್ತೆ ಒಂದು ಸ್ವಲ್ಪ ಖುಷಿ ಅನ್ಸುತ್ತೆ. ಎಲ್ಲೋ ಹೊರಗಡೆ ಹೋಗಿ ಯಾವುದೋ ಪಾರ್ಕಲ್ಲಿ ನೋಡೋಕ್ಕಿಂತ ನಾವೇ ನಮ್ಮ ಮನೇಲಿ ಹೌದು ಅದು ಡೆವಲಪ್ ಮತ್ತೆ ದಿನನಿತ್ಯ ಕಲರ್ಫುಲ್ ಹೂಗಳನ್ನ ನೋಡ್ತಂದ್ರೆ ಮೈಂಡ್ ಎಷ್ಟು ಫ್ರೆಶ್ ಅನ್ಸುತ್ತೆ. ಹಂಗಾಗಿ ನಮ್ಗೆ ಯಾವುದೇ ಬೇಜಾರಾಯ್ತು ಮತ್ತೊಂದು ಅನ್ಸೋದಿಲ್ಲ. ಮತ್ತೆ ಒಬ್ಬ ಕಲಾವಿದನಿಗೆ ಪರಿಸರ ಇದೇ ತರ ಇರಬೇಕು. ಹಿಂಗಿದ್ದಾಗಷ್ಟೇ ಒಂದು ಕಲಾಕೃತಿ ಉತ್ತಮವಾಗಿ ಮೂಡ್ ಬರಕ್ಕೆ ಸಾಧ್ಯ ಆಗುತ್ತೆ. ಹಂಗಾಗಿ ನಾವು ಜಾಗ ಸರಿಯಿಲ್ಲ ಅನ್ನೋಕ್ಕಿಂತ ಇರೋ ಜಾಗನ ಚೆನ್ನಾಗಿ ಮಾಡ್ಕೊಂಡು ಈ ಪರಿಸರ ಪ್ರೇಮಿ ಮತ್ತೆ ಪರಿಸರ ಕುಟೀರನ ಮಾಡ್ಕೊಂಡಿದ್ದೀವಿ. ಮೇಡಮ್, ಒಂದು ಶಿಕ್ಷಕಿಯಾಗಿ ಒಂದು ಕತೆ ಹೇಳಿ ಅಥವಾ ಒಂದು ಹಾಡು ಹೇಳಿ, ಒಂದೇನಾದ್ರೂ ಒಂದು ಘಟನೆಗಳನ್ನ ಹೇಳಿ ಮಕ್ಕಳ ಮನಸ್ಸನ್ನ ಸೆಳೆಯುವುದು ಒಂದು ಸುಲಭವಾದ ಕೆಲಸ ಅನ್ಸುತ್ತೆ. ಅದೇ ಚಿತ್ರಕಲೆಯಿಂದ ಅವರಿಗೆ ಆಸಕ್ತಿ ಮೂಡಿಸುವುದು ಅದು ನಿಮ್ಗೆ ಕಷ್ಟಕರ ಅನಿಸ್ತಾ ಸುಲಭ? ಬಹಳ ಸುಲಭ. ಶಿಕ್ಷಕ ವೃತ್ತಿ ಬಗ್ಗೆ ಬಹಳ ಸುಲಭ ಅನಿಸ್ತು. ಯಾಕಂದ್ರೆ ಬೆಳಗಿಂದ ಸಂಜೆ ಅದು ಹೇಳೋಂಥ ರೀತಿ ಇದೆಯಲ್ಲ, ಹೇಳ್ಕೊಡೋ ರೀತಿ, ಯಾವುದೇ ಶಿಕ್ಷಕನ ಮೇಲೆ ಇಂಟ್ರೆಸ್ಟ್ ಇರುತ್ತೆ. ನಾವು ಹೇಳ್ಕೊಡೋ ರೀತಿಯಿಂದ ಕೆಲವು ಆಸಕ್ತಿ ಇರಲಾರ್ದು ಮಕ್ಕಳು ಕೂಡ ಆಸಕ್ತಿ ಪಡ್ತಾರೆ. ಬೆಳಗ್ಗೆಯಿಂದ 5-6 ಪೀರಿಯಡಲ್ಲಿ 5 ಪೀರಿಯಡ್ಗಳು ಬೇರೆ ಸಬ್ಜೆಕ್ಟ್ ಕೇಳಿ ಬೋರ್ ಆಗಿರುತ್ತೆ. ನಮ್ಮ ಡ್ರಾಯಿಂಗ್ ಪೀರಿಯಡ್ ಹೇಳ್ತಂದ್ರೆ ಅವ್ರಿಗೆ ರಿಫ್ರೆಶ್ ಆದಂಗೆ, ಸದ್ಯ ಓದೋದಿಲ್ಲ ಇಲ್ಲಪ್ಪ ಅಟ್ಲೀಸ್ಟ್ 1 hour ನಮಗೆ ಮೈಂಡ್ ಫ್ರೆಶ್ ಆಗುತ್ತೆ ಅಂತೇಳಿ ಈ ಸ್ಟೂಡೆಂಟ್ಸ್ಗಳು ಡ್ರಾಯಿಂಗ್ ಮಾಡೋದ್ರಿಂದ ಮೈಂಡ್ ಫ್ರೆಶ್ ಆಗುತ್ತೆ. ಹೇಳ್ಬೇಕಂದ್ರೆ ಮೂಲ ಬೇಸೇ ಡ್ರಾಯಿಂಗ್. ಈಗ ಒಂದು ಮಗು ನೀವು ಐ ಕಲಿಬೇಕಂತಂದ್ರೆ ಒಮ್ಮೆ ಐ ಬರೀದ್ರೆ ಅದು ಗೀಚಾಡುವಿಕೆ ಮಾಡುತ್ತೆ, ವೃತ್ತ ಬರೆಯುತ್ತೆ, ಸರ್ಕಲ್ ಹಾಕುತ್ತೆ, ಅದೆಲ್ಲ ಅದರಿಂದನೇ ಚಿತ್ರಗಳು ಬರುತ್ತೆ. ಆ ಬೇಸಿಕ್ಗಳನ್ನ ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ತಾ ಹೋದಾಗ ಮಕ್ಕಳು ಖುಷಿಯಾಗಿ ಕೇಳ್ತಾರೆ, ಡ್ರಾಯಿಂಗ್ ಅಂದ್ರೆ ಹಿಂಗಿರುತ್ತೆ. ಈ ಸೈನ್ಸ್ ಚಿತ್ರ ತೆಗೆಯೋದಿತ್ತಂದ್ರೆ ಒಂದು ಕಿವಿ ತೆಗಿತಾನೆ ಫಸ್ಟ್ ಒಂದು ಗುಂಡು ಹಾಕೋದು, ಈ ಕಡೆ ಒಂದು ಗುಂಡು ಹಾಕೋದು ಮಾಡ್ತೀವಿ. ಈಸಿಯಾಗಿ ಮೆಥಡ್ ಎಲ್ಲ ಹೇಳ್ಕೊಡ್ತಾ ಇರ್ತೀವಿ. ಮಕ್ಕಳಿಗೆ ಕಷ್ಟ ಇದ್ದಿದ್ದು ಈಸಿ ಅನ್ಸ್ಬಿಡುತ್ತೆ. ಈಗ ಇಂಡಿಯಾ ಮ್ಯಾಪ್ ಮಾಡೋದಿತ್ತಂದ್ರೆ ಶಿಲ್ಬೆ ಆಕಾರದ ಒಂದು ಮಾರ್ಕ್ ಮಾಡಿಕೊಟ್ಟು ಈಸಿಯಾಗಿ ಹೆಂಗ್ ಮಾಡ್ದೆ ಹೇಳ್ಕೊಟ್ರೆ ಅದನ್ನು ಈಸಿಯಾಗಿ ಕಲ್ತ್ಕೊಂಡ್ಬಿಡ್ತಾರೆ. ಆಮೇಲೆ ಅದು ಹೇಳಿದ್ನಲ್ಲ, ಇವಾಗ ಡ್ರಾಯಿಂಗ್ ಟೀಚರ್ಸ್ ಮಾತಲ್ಲಿ ಬಿಹೇವಿಯರ್ ಇರುತ್ತೆ. ಆಸಕ್ತಿಯಿಂದ ಹೇಳ್ಕೊಡ್ತಾರೆ 100% ಮಕ್ಕಳು ಪ್ರತಿಯೊಬ್ಬರು ಕಲಿತಾರೆ. ಎಲ್ಲರೂ ಹೇಳ್ತಾ ಇರ್ತಾರೆ, ಕೆಲವೆಲ್ಲ ಮಕ್ಕಳು ಡ್ರಾಯಿಂಗ್ ಅಂದ್ರೆ ಕಿವಿ ಮುಖ ಎಲ್ಲ ಕಿವುಚ್ಕೋತಾರೆ ಅಂತೇಳಿ. ಆದ್ರೆ ನಾನು ಇಷ್ಟು ವರ್ಷ ನನ್ನ ಅನುಭವದಲ್ಲಿ ಯಾವ ಮಕ್ಕಳು ಯಾವತ್ತೂ ಆ ಥರ ಬೇಜಾರು ಮಾಡ್ಕೊಳ್ಳಿಲ್ಲ. ಬನ್ನಿ ಟೀಚರ್ ಅಂತ ಬಂದು ಕ್ಲಾಸಿಗೆ ಬಂದು ಕರ್ಕೊಂಡು ಹೋಗ್ತಾರೆ. ಅದ್ರ ಜೊತೆಗೆ ನಾನು ಮಕ್ಕಳಿಗೆ ಡ್ರಾಯಿಂಗ್ ಹೇಳ್ಕೊಡೋಕ್ಕಿಂತ ಫಸ್ಟ್ ಅವ್ರಿಗೆ ಮಾನವೀಯ ಮೌಲ್ಯಗಳನ್ನ ಹೇಳ್ತೀನಿ. ಸೊಸೈಟಿ ಹೇಗಿದೆ, ಸೊಸೈಟಿಯಲ್ಲಿ ನಾವು ಯಾವ ಥರ ಬದುಕಬೇಕು, ಲೈಫಲ್ಲಿ ಏನು ಸಾಧನೆ ಮಾಡಬೇಕು, ಹೇಗಿರಬೇಕು, ಅಪ್ಪ ಅಮ್ಮನ ಜೊತೆ ಯಾವ ಥರ ಇರಬೇಕು, ಸಂಬಂಧಗಳು ಹೇಗಿರಬೇಕು, ಫಸ್ಟ್ ಅವನು ಡೈಲಿ ಕ್ಲಾಸಲ್ಲಿ 10-15 ನಿಮಿಷ ಹೇಳಿ ನಂತರ ಡ್ರಾಯಿಂಗ್ನ ಹೇಳ್ಕೊಡ್ತೀನಿ. ಈಗ ಚಿತ್ರಕಲೆ ಜೊತೆಗೆ ನೈತಿಕ ಶಿಕ್ಷಣ ಕೂಡ ಹೌದು. ಯಾಕಂದ್ರೆ ಎಜುಕೇಶನ್ ಸೆಕೆಂಡ್ರಿ, ಲೈಫಲ್ಲಿ ಫಸ್ಟ್ ನೈತಿಕತೆಗೆ ಮೌಲ್ಯಗಳನ್ನೇ ಫಸ್ಟ್ ಅಂತ ಹೇಳಿ ನನ್ನ ಪ್ರಕಾರ. ಮತ್ತು ನಾನು ಹೇಳ್ಕೊಂಡು ನನ್ನ ಮಕ್ಕಳು ಇಷ್ಟು ವರ್ಷದಲ್ಲಿ ನನಗೆ ಹೆಮ್ಮೆ ಅನ್ಸುತ್ತೆ. ನಾನು 18 ವರ್ಷ ಸರ್ವೀಸಲ್ಲಿ 18 ಬ್ಯಾಚ್ ಹುಡುಗರುಗಳಲ್ಲೂ
ಬಹಳ ಒಳ್ಳೆ ನೈತಿಕ ಮೌಲ್ಯಗಳು ಕಲ್ತಿದ್ದಾರೆ, ಒಳ್ಳೆ ಓದಿ ಒಳ್ಳೆ ಲೆವೆಲಲ್ಲಿ ಇದ್ದಾರೆ. ಮತ್ತೆ ಎಷ್ಟೋ ಜನ ಆರ್ಟ್ ಡ್ರಾಯಿಂಗ್ ಡಿಗ್ರಿಗಳನ್ನ ಮಾಡ್ಕೊಂಡಿದ್ದಾರೆ. ಖುಷಿ ಅನ್ಸುತ್ತೆ. ಯಾಕೆ ಗ್ರಾಮೀಣ ಭಾಗದಲ್ಲಿ ಡ್ರಾಯಿಂಗ್ ಅನ್ನ ಇಷ್ಟು ಕಲ್ತು ಡಿಗ್ರಿ ಪಡೆಯೋದ್ರೆ ಅಷ್ಟು ಅಸಾಧ್ಯ ಇದಲ್ಲ. ಯಾಕಂದ್ರೆ ತಂದೆ ತಾಯಿಗಳ ಬಗ್ಗೆ ನಾಲೆಡ್ಜೇ ಇರೋದಿಲ್ಲ. ಅಂಥದನ್ನ ಕನ್ವಿನ್ಸ್ ಮಾಡಿ ಅಪ್ಪ ಅಮ್ಮ ಹತ್ರ ಒಪ್ಪಿಸಿ ಡಿಗ್ರಿ ಪಡೆಯೋದಂದ್ರೆ ಅದು ದೊಡ್ಡ ಸಾಧನೆಗಳೇ. ನನ್ನ ಸ್ಟೂಡೆಂಟ್ಸ್ಗಳ ಬಗ್ಗೆ ನನಗೆ ಬಹಳ ಹೆಮ್ಮೆ ಅಂತ ಅನ್ಸುತ್ತೆ. ಈಗ ಮೇಡಮ್, ಒಂದು ಗ್ರಾಮದಲ್ಲಿ ಹುಟ್ಟಿ ಒಂದು ಡಿಗ್ರಿ ಪಡೆದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡೋದು ಇಟ್ಸ್ ನಾಟ್ ಎನ್ ಈಸಿ ಟಾಸ್ಕ್ ಟು ಡೂ ಅನ್ಸುತ್ತೆ ನನಗೆ. ನಿಮ್ಗೆ ಆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋದಾಗ ಆ ಅನುಭವ ಹೇಗಿತ್ತು ಮೇಡಮ್? ನನಗೆ ಯಾವತ್ತು ನಂಗೆ ಇಷ್ಟು ದೊಡ್ಡ ಪ್ರಶಸ್ತಿ ಬಂತು, ನಾ ಮೇಲೋದೆ ಅಂತ ಅಹಂ ಆಯ್ತು, ಬಿಗುಮಾನ ಆಯ್ತು, ಯಾವತ್ತೂ ಬರಲಿಲ್ಲ ನನಗೆ. ನನ್ನ ಕಲಾಕೃತಿಗೆ ಬಂತ ಇರ್ಬೋದು ಅಂತ ಅಷ್ಟೇ ಅನ್ನೋದು ಬಿಟ್ರೆ ನನಗೆ ಯಾವತ್ತೂ ಅಹಂ ಬರಲಿಲ್ಲ. ನಾನೆಲ್ಲ ಅಂತ ಕೆಲವರು ಎಲ್ಲ ಪ್ರಶಸ್ತಿ ಬಂತಂದ್ರೆ ಏನೋ ಒಂದು ಕಿರೀಟ ಬಂದಂಗೆ ಅನ್ಸುತ್ತೆ. ನಮಗೆ ಯಾವತ್ತು ನನಗಾಯ್ತು, ನನ್ನ ಹಸ್ಬೆಂಡ್ಗಾಯ್ತು, ಒಟ್ಟು ಯಾವತ್ತು ಅನ್ನಿಸ್ಲಿ ಪ್ರಶಸ್ತಿ ಬಂತ, ಅಯ್ಯೋ ಇನ್ನೂ ಸಾಧನೆ ಮಾಡೋದು ಭಾಳ ಅಷ್ಟಿದೆ ಅನ್ನೋದು ಬಿಟ್ರೆ ಯಾವತ್ತೂ ಏನು ಅಂತ ಅನ್ಸಿಲ್ಲ. ಖುಷಿ ಅನ್ಸುತ್ತೆ. ಇನ್ನು ಸಾಧನೆ ಮಾಡಬೇಕು, ನಮ್ಮ ಜೀವ ಇರೋ ಕೊನೆ ಕ್ಷಣದವರೆಗೂ ಸಾಧನೆ ಮಾಡಬೇಕು. ಕಲಾಕ್ಷೇತ್ರದಲ್ಲಿ ಇನ್ನೂ ಹೊಸತನ ಏನಾದ್ರು ಪ್ರತಿಷ್ಠಾಪಿಸ್ಬೇಕಂದ್ರೆ ಬಹಳ ಆಸೆ ಇದೆ. ಈಗ ನೀವು ಹಾಬಿ ಕ್ಲಾಸಸ್ ನಡೆಸ್ತೀರಾ? ಹೌದು, ಮಾಡ್ತಾ ಇದ್ದೀನಿ. ಮತ್ತೆ ನಿಮ್ಮ ಕಲೆಯನ್ನ ಮುಂದಿನ ಪರಂಪರೆಗೆ, ಮುಂದಿನ ಪೀಳಿಗೆಗೆ ಒಂದು ಹೇಳಿಕೊಡೋದು, ಅದು ಒಂದು ಆ ಕೆಲಸದ ಬಗ್ಗೆ ಸ್ವಲ್ಪ. ಫಸ್ಟ್ ನನಗೆ ಟೈಮ್ ಸಿಗೋದಿಲ್ಲ ಅಂತ ಹೇಳಿ ಹಾಬಿ ಕ್ಲಾಸ್ ಮಾಡೋದು ಬೇಡ ಅಂತ ಅನ್ಕೊಂಡಿದ್ದೆ. ಆದ್ರೆ ಬಹಳ ಪೋಷಕರ ಒತ್ತಾಸೆ ಬಹಳ ಬಂತು. ಸರ್, ಕಲೆ ಅನ್ನೋದು ಮೇಡಮ್ ಮತ್ತು ನಿಮ್ಮಲ್ಲಿ ಅಷ್ಟೇ ಇರಬಾರ್ದು, ನಮ್ಮ ಮಕ್ಕಳು ಏನೋ ಸರ್ ಕಲಿಬೇಕಂತೇಳಿ ಬಹಳ ಪೋಷಕರು ಬಹಳ ಒತ್ತಾಯ ಮಾಡೋದ್ರಿಂದ ಈಗ ಒಂದು 15 ವರ್ಷದಿಂದ ವಾರದಲ್ಲಿ 2 ದಿನ ಸ್ಯಾಟರ್ಡೆ ಮತ್ತೆ ಸಂಡೇ ಒಂದು 2 ಗಂಟೆ ಕಾಲ ಮಕ್ಳಿಗೆ ಹೇಳ್ಕೊಡ್ತೀನಿ. ಕೆಲವೊಂದು ಪಾಲಕರು ಮಕ್ಕಳನ್ನ ಒತ್ತಾಯದಲ್ಲಿ ಕರ್ಕೊಂಡ್ ಬರ್ತಾ ಇದ್ರು, ಕೆಲವೊಬ್ರು ಆಸಕ್ತಿನ ನಾವು ಡ್ರಾಯಿಂಗ್ಗೆ ಕಲಿತೀವಿ ಅಂತೇಳಿ ಬರ್ತಾ ಇದ್ರು. ಅವಾಗ ಇಲ್ಲಿ ನಮ್ಮನೆ ವಾತಾವರಣ ಎಲ್ಲ ನೋಡಿದಾಗ ಆಸಕ್ತಿ ಇರ್ಲಾರ ಮಕ್ಳುಗಳು ಕೂಡ ನಾವು ಡ್ರಾಯಿಂಗೇ ಮಾಡ್ತೀವಿ ಅಂತೇಳಿ ಮಾಡ್ತಿದ್ವಿ. 1 ಗಂಟೆ ಕ್ಲಾಸ್ ಹೋಗಿ 3 ಗಂಟೆಗಳ ಕಾಲ ಹೇಳ್ಕೊಡ್ತಾ ಇದ್ದೆ. ಆಮೇಲೆ ಎಷ್ಟೋ ಬಾರಿ ನಾವು ಊಟ ಇಲ್ಲದೆ ಡ್ರಾಯಿಂಗ್ ಕ್ಲಾಸ್ ಕೂಡ ಮಾಡ್ಕೊಟ್ಟಿದ್ದೀನಿ. ಆಮೇಲೆ ನಮ್ಮನೆಗೆ ಬಂದ ಮಕ್ಳು ಹೆಂಗಿರ್ತಾ ಇದ್ರು ಅಂದ್ರೆ ನಮ್ಮ ಮನೆಗೆ ಬಂತಂದ್ರೆ ಅವ್ರ ಮನೆಗೆ ಹೋಗೋದಿಲ್ಲ ಅಂತ ಹೇಳ್ತಾ ಇದ್ರು. ಅಂದ್ರೆ ಅಷ್ಟು ಚೆನ್ನಾಗಿ ನಮ್ಮ ಮಕ್ಳು ಒಂದು ಟ್ಯೂಷನ್ ಅಂತ ಹೇಳಿ ಕೊಡ್ತಾ ಇರ್ಲಿಲ್ಲ ಅವ್ರಿಗೆ, ನಮ್ಮ ಕಲೆನ ಅವರಿಗೆ ಕೊಡ್ತಾ ಇದ್ವಿ ಮಾಡ್ಲಿಕ್ಕೆ. ಬಹಳ ಖುಷಿ ಪಟ್ಟು ಮಾಡ್ತಾ ಇದ್ರು. ಈ ಹಾಬಿ ಕ್ಲಾಸ್ ಕಲಿತಂತ ಕೆಲವು ಹುಡುಗಿಯರು ಬಹಳ ಆನೆಸ್ಟ್ ಆಗಿ ವರ್ಕ್ ಮಾಡಿದವರು. ಅನುಷಾ ಮರಾಠೆ ಅಂತೇಳಿ ಜಡ್ಜ್ ಅವ್ರ ಮಗಳಿದ್ಲು. ಆಮೇಲೆ ಗಾಯತ್ರಿ ಪರ್ಮಾರ್ ಅಂತ ಇದ್ದಾರೆ, ಅವರು ಮಕ್ಕಳು ಬರ್ತಾ ಇದ್ರು. ಇನ್ನು ಕೆಲವರು ಕಲ್ತೆಲ್ಲ ಉಡುಪಿಯಲ್ಲಿ ಹೋಗಿದ್ದಾರೆ. ಇನ್ನು ಕೆಲವು ಸಾಕಷ್ಟು ವಿದ್ಯಾರ್ಥಿಗಳೆಲ್ಲ ಇದ್ದಾರೆ. ಈಗಲೂ ಅವ್ರಿಗೆಲ್ಲ ಯಾವುದೇ ಡ್ರಾಯಿಂಗ್ ಪ್ರೈಸ್ ಎಲ್ಲ ಬಂತ ಹೇಳ್ತಾರೆ ಫಸ್ಟ್ ನಮಗೆ ಫೋನ್ ಮಾಡ್ತಾರೆ. ಇವತ್ತು ನಾವೆಲ್ಲ ಇದೇನೇ ಪ್ರೈಸ್ ತಗೊಂಡಿದ್ರು ಎಲ್ಲ ನಿಮ್ಮ ಸಹಕಾರ ಪ್ರೋತ್ಸಾಹದಿಂದ ಬಂದಿದೆ ಅಂತೇಳಿ ಫಸ್ಟ್ ನೀವು ನಮಗೆ ಆಶೀರ್ವದಿಸಿ ಆಮೇಲೆ ನಾವು ಪ್ರೈಸ್ ಅಕ್ಸೆಪ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಖುಷಿ ಅನ್ಸುತ್ತೆ ನಮಗೆ. ಮಕ್ಕಳು ಪರವಾಗಿಲ್ಲ ಅಷ್ಟ. ನಮ್ಮೆಲ್ಲ ಹೆಂಗ್ ಗೊತ್ತಾ, ಬಂದಂತ ಮಕ್ಕಳು ಮತ್ತೆ ಆಸಕ್ತಿನ ಯಾವತ್ತೂ ಬಿಟ್ಕೊಡೋದಿಲ್ಲ. ಇನ್ನು ಅದನ್ನ ಹೇಳ್ಕೊಡಿ ಇದನ್ನ ಹೇಳ್ಕೊಡಿ ಬಹಳ ಒತ್ತಾಯ ಮಾಡಿ ಕಲಿತ್ಕೊಂಡು ಹೋಗ್ತಾ ಇರ್ತಾರೆ. ನಿಮ್ಮ ಜೀವನದಲ್ಲಿ ಆದ ಸಿಹಿ ನೆನಪು, ಸಿಹಿ ಘಟನೆಗಳು, ಈ ಒಂದು ಕ್ಷಣ ನಂಗೆ ಮರೆಯೋಕೆ ಆಗಲ್ಲ ಅನ್ನುವಂತಹ ನೆನಪುಗಳನ್ನ ನಮ್ಮೊಂದಿಗೆ ಹಂಚ್ಕೋಬಹುದು? ಖಂಡಿತವಾಗಿ. ಫಸ್ಟ್ ನಾನು ಅಂತ ಹೇಳಿದಲ್ಲ, ಅದು ಫಸ್ಟ್ ನನ್ನ ಮರೆಯಲಾರದ ಘಟನೆ ಅಂತಂದ್ರೆ ನನ್ನ ಹಸ್ಬೆಂಡ್ನ ಮದುವೆ ಆಗಿದ್ದೆ. ಅಂತ ದೊಡ್ಡ ಕಲಾವಿದನ ನಾನು ಕೈ ಹಿಡಿತೀನಿ ಅಂತ ಕನಸಲ್ಲೂ ಅಂದ್ಕೊಂಡಿರ್ಲಿಲ್ಲ. ಅದೇ ನನ್ನ ಸ್ವೀಟ್ ಮೆಮೊರಿ ಅಂತ ಹೇಳಿದ್ರೆ. ಚಿತ್ರಕಲೆ ಅನ್ನೋದು ಒಂದು ಸಂತೋಷದ ಅನುಭವ ಮತ್ತು ಶಾಂತಿಯ ಪರಿಭಾವ ಅಂತ ಹೇಳ್ತೀವಿ. ನಿಮ್ಮ ಸೃಜನಾತ್ಮಕ ಯೋಚನೆಯಲ್ಲಿ ನಿಮ್ಮ ಪ್ರಕಾರ ಚಿತ್ರಕಲೆ ಅಂದ್ರೆ ಏನು? ಚಿತ್ರಕಲೆ ಅಂತ ಹೇಳಿದ್ರೆ ಚಿತ್ರಕಲೆಗೆ ವ್ಯಾಖ್ಯಾನ ಕೊಡೋದು ಕಷ್ಟ. ಆದರೆ ಒಂದೇನಂತಂದ್ರೆ ನಮ್ಮ ಮನಸ್ಸಿನಲ್ಲಿ ಮೂಡಿದ ಭಾವನೆಗಳಾಗ್ಬೋದು, ಯಾವುದಾದ್ರು ಸಂದರ್ಭದಲ್ಲಿ ನೋಡಿದ ಘಟನೆಗಳಾಗ್ಬೋದು, ಅಥವಾ ಮೆಮೊರಿಯಲ್ಲಿ ಬರೋಂಥ ವಿಚಾರಗಳಾಗ್ಬೋದು, ಕನಸುಗಳಾಗ್ಬೋದು, ಅವನ್ನ ನಮ್ಮದೇ ಆದ ಸ್ಟೈಲಲ್ಲಿ ಕಲರ್ ಸ್ಕೀಮನ್ನು ಬಳಸ್ಕೊಂಡು ವಿಶೇಷವಾಗಿ ಮಾಡೋ ಅಂಥದ್ದೇ ಕಲಾಕೃತಿ. ಒಂಥರ ಮ್ಯಾಜಿಕ್, ಕಲರ್ ಬ್ಯಾಲೆನ್ಸ್. ಚಿತ್ರಕಲೆ ಅಂತಂದ್ರೆ ಕಲರ್ ಬ್ಯಾಲೆನ್ಸ್, ಡ್ರೀಮಿ ಆಗಿರಬೇಕು, ನೋಡಿದ ತಕ್ಷಣ ಅಟ್ರಾಕ್ಷನ್ ಆಗಬೇಕು. ಕೆಲವು ಕಲಾಕೃತಿಗಳಲ್ಲಿ ಅರ್ಥ ಆಗುತ್ತೆ, ಕೆಲವು ಅರ್ಥ ಆಗೋದಿಲ್ಲ. ಅದಕ್ಕೆ ಅರ್ಥಗಳನ್ನ ಹುಡ್ಕಕ್ಕೆ ಹೋಗ್ಬಾರ್ದು, ಜಸ್ಟ್ ಕಲರ್ ಬ್ಯಾಲೆನ್ಸಿಂಗ್ ಅಷ್ಟೇನೆ. ನಿಮ್ಮ ಕಾಲೇಜ್ ದಿನಗಳು ಮೇಡಮ್, ಅಂದ್ರೆ ಎಲ್ಲರ ಜೀವನದಲ್ಲೂ ಕಾಲೇಜ್ ದಿನಗಳು ಒಂದು ಸವಿ ನೆನಪು ಮತ್ತು ಅಚ್ಚಾಗಿ ಉಳಿಯುವಂತ ಸವಿ ನೆನಪುಗಳು ಮೇಡಮ್. ನಿಮ್ಮ ಕಾಲೇಜಲ್ಲಿ ಅಂತ ನೆನಪುಗಳಾಗಿದ್ದು, ನಿಮ್ಮ ಕಾಲೇಜ್ ಡೇಸ್ ಬಗ್ಗೆ ಹೇಳಿ. ನನ್ನ ಕಾಲೇಜ್ ಡೇಸ್ ಹತ್ರ ಬಹಳ ಒಂಥರ ವಿಶೇಷ ಆಗಿತ್ತು. ಬೇರೆಯವ್ರ ತರ ನಾವು ಯಾವತ್ತೂ ಟೈಮ್ ಪಾಸ್ ಎಲ್ಲ ಏನೂ ಮಾಡಕ್ ಹೋಗ್ಲಿಲ್ಲ. ಯಾಕಂದ್ರೆ ನಾನು ಹಳೆಬೀಡಿಂದ 100%. ನಾನು ಹಳೆಬೀಡಲ್ಲಿಂದ ಹಾಸನ ಹೋಗ್ಲಿಕ್ಕೆ 30 ಕಿಲೋಮೀಟರ್ ಇದೆ. ಡೈಲಿ 1.5 ಅವರ್ ಜರ್ನಿ ಆಗ್ತಿತ್ತು. ಹೋಗ್ಲಿಕ್ಕೆ 1.5 ಅವರ್, ಬರ್ಲಿಕ್ಕೆ 1.5 ಅವರ್ ಆಗೋದು. ಆಮೇಲೆ ಅಲ್ಲಿ 2 ಗಂಟೆಗೆ ಒಂದೇ ಬಸ್ ಇರ್ತಾ ಇದ್ದಿದ್ದು. 6 ಗಂಟೆಗೆ ಬಿಟ್ರೆ 8, 8 ಗಂಟೆಗೆ ಬಿಟ್ರೆ 10, ಅಂದ್ರೆ 9ವರೆಗೆ ನಾವು ಕಾಲೇಜ್ ತಲುಪಬೇಕಾಗಿತ್ತು. ಅದಕ್ಕೆ ಪ್ರತಿನಿತ್ಯ ನಾವು 4ವರೆಗೆ ಅರ್ಲಿ ಮಾರ್ನಿಂಗ್ 92ನೇ ಇಸ್ವಿನ 97ನೇ ವರ್ಷದ ತನಕನೂ
ಪ್ರತಿನಿತ್ಯ 4:15 ಎದ್ದು ನಮ್ಮಮ್ಮ ಡಬ್ಬಿ ಮಾಡ್ಕೊಡ್ತಾ ಇದ್ರು, 2 ಬಾಕ್ಸ್ ಮಾಡ್ಕೊಂಡು ಕಾಲೇಜಿಗೆ ಅರ್ಲಿಯಾಗಿ ಹೋಗ್ತಾ ಇದ್ವಿ. 8 ಗಂಟೆಗೆ ಕಾಲೇಜ್ ತಲುಪ್ತಾ ಇದ್ದೆ. ಹೋಗಿ ನಿನ್ನೆ ಹೇಳ್ಕೊಟ್ಟಿದ್ದು ಏನು ಕಾಲೇಜಲ್ಲಿ ಪ್ರಾಕ್ಟೀಸ್ ಮಾಡ್ತಾರಲ್ಲ ಆ ವರ್ಕ್ಗಳನ್ನೆಲ್ಲ ಅವ್ರು ಒಂದು ಹೇಳಿದ್ರೆ ನಾ ಹೇಳಿದಲ್ಲ ಹಿಂದೆನೆ, 1 ಹೇಳಿದ್ರೆ 2 ಮಾಡಿ ತೋರಿಸ್ತಾ ಇದ್ದೆ ನಾನು. ಬಹಳ ಕಷ್ಟಪಟ್ಟು ಒಟ್ಟು ಹೇಳಿದಲ್ಲ, ಈ ಕ್ಷೇತ್ರ ಯಾರಿಗೂ ಇಷ್ಟ ಇರಲಿಲ್ಲ ಅಂದ್ರೆ ನಾ ಈ ಕ್ಷೇತ್ರಕ್ಕೆ ಬಂದಿದ್ದು. ಹಾಗಾಗಿ ನಾನು ಕಲೀಲೇಬೇಕು, ಸಾಧನೆ ಮಾಡಲೇಬೇಕಂತ ಹಠಾಗಿ ಬಿದ್ದು ಮಾಡಿದ್ದು. ಆಮೇಲೆ ನಾನೆಲ್ಲ ಸ್ಟಾಫ್ಗೆ, ನನ್ನ ಕೊಲೀಗ್ಸ್ಗಿಂತ ಫ್ರೆಂಡ್ಸ್ಗಳಿಗಿಂತ ಹೆಚ್ಚಾಗಿ ಹೈಯೆಸ್ಟ್ ವರ್ಕ್ ಮಾಡ್ತಾ ಇದ್ದೆ ನಾನು. ಮನೆಗೆ ಅಷ್ಟು ಟ್ರಾವೆಲಿಂಗ್ ಮಾಡ್ಕೊಂಡ್ಬಂದು ರಾತ್ರಿ 12-1 ಗಂಟೆ ತನಕ ವರ್ಕ್ ಮಾಡ್ತಾ ಇದ್ದೆ. ಹಾರ್ಡ್ ವರ್ಕ್ ಭಾಳ ಮಾಡಿದ್ದೀನಿ ನಾನು. ಇವತ್ತಿಷ್ಟು ನಾನು ಆರ್ಟ್ ಫೀಲ್ಡ್ ಗಟ್ಟಿಯಾಗಿ ನಿಲ್ಬೇಕು ಸಾಧ್ಯ ಅಂತಂದ್ರೆ ನಾನು ಅವತ್ತೇನು ಹಾರ್ಡ್ ವರ್ಕ್ ಮಾಡಿದ್ರು ಅದೇ ಸಾಧ್ಯ. ಫಸ್ಟ್ ಇಯರಲ್ಲಿ ನಾವು 13 ಜನ ಇದ್ವಿ. 5ನೇ ವರ್ಷ ಡಿಗ್ರಿ ಬರೆಯೋದ್ರೊಳಗಡೆ ಬರೀ 7 ಜನ ಸ್ಟೂಡೆಂಟ್ ಆದ್ವಿ. ಅದು ಯಾರು ಬೇರೆ ಇನ್ನು 6 ಜನ ಇದ್ದಿದ್ರು ಅವ್ರು ಬರೀ ಪದವಿ ಪಡೆಯೋಕ್ಕಾಗಿ ಬಂದಿದ್ದಂಥವ್ರು. ಆದರೆ ನಂದು ಆ ಥರ ಇರಲಿಲ್ಲ. ನಾನು ಕಲಾವಿದಿಯಾಗಿ ನಿಲ್ಬೇಕಂತ ಗಟ್ಟಿಯಾಗಿ ನಿರ್ಧಾರ ತಗೊಂಡು ಅದರಲ್ಲಿ ಮಾಡಿದ್ದು. ಮತ್ತು ಸ್ಟೂಡೆಂಟ್ ಲೆವೆಲ್ ಇದ್ದಾಗಲೇ ನಾನು ಸಾಕಷ್ಟು ಕಾಂಪಿಟೇಷನ್ಗಳಿಗೆಲ್ಲ ಕಾಂಪೀಟ್ ಮಾಡ್ತಾ ಇದ್ದೆ. ನಂದು ಅತಿಶೋಕ್ತಿ ಎಲ್ಲ ನನ್ನ ಬಗ್ಗೆ ನಾನು ಹೇಳ್ಕೊಳ್ಳೋದು, ಯಾರು ಎಲ್ಲೂ ಕಾಂಪಿಟೇಷನ್ಗೆ ವರ್ಕ್ಗಳು ಕಳಿಸ್ತಾ ಇರಲಿಲ್ಲ. ನನಗೆ ಪ್ರೈಸ್ ಬರಲಿ ಬಿಡಲಿ, ನಾನು ಪೇಂಟಿಂಗ್ಗಳನ್ನ ಮಾಡಿ ಕಳಿಸ್ಕೊಡ್ತಾ ಇದ್ದೆ. ಅವಾಗಲೇ ನಾನು ಸ್ಟೇಟ್ ಲೆವೆಲ್ಲು, ನ್ಯಾಷನಲ್ ಲೆವೆಲ್ ಪೇಂಟಿಂಗ್ಗಳೆಲ್ಲ ಕಳಿಸ್ಕೊಡ್ತಾ ಇದ್ದೆ. ಮೈಸೂರು ದಸರಾದಲ್ಲೆಲ್ಲ ಅವಾರ್ಡ್ಗಳೆಲ್ಲ ಬಂದಿದೆ. ಮತ್ತು ಸಾಕಷ್ಟು ಪ್ರದರ್ಶನಗಳನ್ನ ಮಾಡಿದ್ದೀನಿ ನಾನು. ಭಾಳ ಹಾಸನ ಜಿಲ್ಲೆ ಜನತೆ ಕೂಡ ಅಷ್ಟೇ, ಒಬ್ಬ ಹುಡುಗಿಯಾಗಿ ಇಷ್ಟು ಸಾಧನೆ ಮಾಡ್ತಿಂತ ಸಾಕಷ್ಟು ಹಾಸನ ಜನತೆ ಕೂಡ ನನಗೆ ಸಾಕಷ್ಟು ಸಪೋರ್ಟ್ ಮಾಡಿಕೊಟ್ಟಿದೆ. ಅದ್ರ ಜೊತೆಗೆ ನನ್ನ ಅಪ್ಪ ಅಮ್ಮ ಭಾಳ ಸಪೋರ್ಟ್ ಮಾಡಿದ್ದಾರೆ. ಬೇರೆ ಯಾರೂ ಸಪೋರ್ಟ್ ಮಾಡಿಲ್ಲ ಅನ್ನೋದು ಅಪ್ಪ ಅಮ್ಮ ಭಾಳ ಸಪೋರ್ಟ್ ಮಾಡಿದ್ರು. ಅದು ಖುಷಿ ಅನಿಸುತ್ತೆ. ಯಾಕಂದರೆ ಆ ಏರಿಯಾದಲ್ಲಿ ಕಲೆ ವಾತಾವರಣನೇ ಗೊತ್ತಿಲ್ಲ. ನಮ್ಮ ಕುಟುಂಬದಲ್ಲಿ ನಾನು ಒಬ್ಬಳೇ ಡ್ರಾಯಿಂಗ್ ಕಲ್ತಿದ್ದಷ್ಟೇ, ಇದುವರೆಗೂ ಮತ್ತೊಂದು ಯಾವ ಪೀಳಿಗೆ ಕೂಡ ಬರಲಿಲ್ಲ ಡ್ರಾಯಿಂಗ್. ಹಾಗಾಗಿ ಏಕೈಕ ಕಲಾವಿದೆ ಅಂತ ಹೇಳ್ಕೊಳ್ಳಿ ಕೆಲವು ಬಾರಿ ನನ್ನ ಬಗ್ಗೆ ನನಗೆ ಖುಷಿ ಅಂತ ಅನಿಸುತ್ತೆ. ಒಂದು ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ಮನೆಯಲ್ಲಿ ನೀನು ಅಡಿಗೆ ಮಾಡು, ರಂಗೋಲಿ ಬಿಡಿಸು, ಅಥವಾ ಬಟ್ಟೆ ಪಾತ್ರೆ ಇದನ್ನೇ ಮಾಡು, ಯಾವ್ದಾದ್ರು ಒಂದು ಡಿಗ್ರಿ ತಗೋ, ಮಾಸ್ಟರ್ ಡಿಗ್ರಿ ತಗೋ, ಇದನ್ನೇ ಯೋಚನೆ ಮಾಡ್ತಾರೆ ಹೊರತು ನೀನು ಆರ್ಟ್ ಫೀಲ್ಡಿಗೆ ಹೋಗು, ಸಿಂಗಿಂಗ್ ಫೀಲ್ಡಿಗೆ ಹೋಗು, ಡಾನ್ಸಿಂಗ್ ಫೀಲ್ಡಿಗೆ ಹೋಗು ಅಂತ ಯೋಚನೆ ಮಾಡಲ್ಲ. ಅಂತ ಹೆಣ್ಣು ಮಕ್ಕಳಿಗೆ ಏನು ಒಂದು ಹೆಣ್ಣು ಮಕ್ಕಳ ಸಬಲೀಕರಣ ಆಗಿರ್ಬೋದು, ಇಂಥದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಏನು ಗೊತ್ತಾ, ಪ್ರತಿಯೊಬ್ರು ಅಪ್ಪ ಅಮ್ಮ ಸಪೋರ್ಟ್ ಇಲ್ದಲೆ ಇಲ್ಲ ಅಂತಂದ್ರೆ ಯಾವ ಮಕ್ಕಳು ಸಾಧನೆ ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ಮಕ್ಕಳಲ್ಲಿ ಸಾಕಷ್ಟು ಟ್ಯಾಲೆಂಟ್ ಇರುತ್ತೆ. ಸಪೋರ್ಟ್ ಇಲ್ಲ ಅಂತಂದ್ರೆ ಹೆಂಗ್ ಮಾಡ್ಲಿಕ್ಕೆ ಸಾಧ್ಯ? ಅದಕ್ಕೆ ತಂದೆ ತಾಯಿ ಆದವರು ಅಥವಾ ಅಣ್ಣ ತಂಗಿ ಅವ್ರಿಗೆ ಸಪೋರ್ಟ್ ಮಾಡಬೇಕು. ನಿನ್ನಲ್ಲಿ ಟ್ಯಾಲೆಂಟ್ ಇದೆ, ಓದ್ರ ಜೊತೆಗೆ ಇದನ್ನು ಮಾಡ್ಕೊ. 1 ಅವರ್ ಎಕ್ಸ್ಟ್ರಾ ಸ್ಟಡಿ ಮಾಡ್ತಂದ್ರೆ ಏನಾಗೋದಿಲ್ಲ. ನೀವು ಡ್ರಾಯಿಂಗ್ ಆಯಿತು, ಸಂಗೀತ ಆಯಿತು, ಮತ್ತೊಂದು ಯಾವುದೇ ಕಲೆ ಆಯಿತು, ನಾಟಕ ಆಯಿತು, ಏನೇ ಮಾಡಿದ್ರು 1 ಅವರ್ ಸ್ಟಡಿಗೆ ಏನೂ ತಪ್ಪಾಗೋದಿಲ್ಲ. ಮೈಂಡ್ ರಿಫ್ರೆಶ್ ಆಗುತ್ತದು. ಮತ್ತು ನಾ ಮೂಲತಃ ಹಳೇಬೀಡು ಅದೊಂದು ಶೈಕ್ಷಣಿಕ ಪ್ಲೇಸ್ ಆಗಿದ್ರಿಂದಲ್ಲ ಏನು ನನಗೆ ಅದ್ರದ್ದು ಬಹಳ ಪ್ರಭಾವ ಬೀರಿದೆ ಏನು ಅಂತ ಅನ್ಸುತ್ತೆ ನನಗೆ. ಮತ್ತೆ ಈಗಿನ ಯುವ ಜನತೆ ಅಂತ ನಾವು ನೋಡ್ತಿದ್ದೀವಿ, ಯಾವ್ದಾದ್ರು ಒಂದು ಅಥವಾ ಒಂದು ಶಿಕ್ಷಣಕ್ಕೆ ಹೆಚ್ಚು ಮಹತ್ವ, ಅಂಕಗಳಿಗೆ ಹೆಚ್ಚು ಮಹತ್ವ. ಈಗಿನ ಯುವ ಪೀಳಿಗೆಗೆ ನಿಮ್ಮ ಸಂದೇಶವೇನು ಮೇಡಮ್? ಅಂದ್ರೆ ಆರ್ಟ್ ಫೀಲ್ಡಿಗೆ ಬರುವುದಾಗಿರ್ಲಿ, ಚಿತ್ರಕಲೆ ಮಾಡುವುದಾಗಿರ್ಲಿ, ಇನ್ ಜನರಲ್ ಒಟ್ಟಾರೆ ಒಂದೇ ಏನ್ ಹೇಳ್ಬೇಕಂತಂದ್ರೆ ಈಗಿನ ಇದ್ರಲ್ಲಿ ಮಕ್ಕಳಲ್ಲಿ, ವಿದ್ಯಾರ್ಥಿಗಳಲ್ಲಿ ಹೇಳ್ಬೇಕಂದ್ರೆ ಮಾನವೀಯ ಮೌಲ್ಯಗಳನ್ನೇ ಗೊತ್ತಿಲ್ಲ. ಹಂಗಂತ ಮಾನವೀಯ ಮೌಲ್ಯಗಳು ಕಲಿಬೇಕಂದ್ರೆ ಹಂಗಂದ್ರೆ ಏನು ಅಂತೇಳಿ ಕ್ವಶನ್ ಮಾಡೋ ಆಗಿದೆ. ಅದಕ್ಕೆ ಫಸ್ಟ್ ವಿದ್ಯಾರ್ಥಿಗಳಿಗೆ ಐಡಿಯಲ್ ಆಗಿ ಬೆಳೆಸೋಂಥ ವಾತಾವರಣನ ತನ್ನ ಮನೆಯಲ್ಲಿ ತಂದೆ ತಾಯಿಗಳು ಮಾಡಬೇಕು. ಕಾಲೇಜ್ ಆಯ್ತು, ಹೈಸ್ಕೂಲ್ಗಳ ಶಿಕ್ಷಕರು ಕೂಡ ಹೇಳಬೇಕು. ಗುರು ಹಿರಿಯರಿಗೆ ಗೌರವ ಕೊಡೋದಾಯ್ತು, ಮತ್ತೆ ಒಳ್ಳೆ ವಿಚಾರಗಳು ತಿಳ್ಕೊಳ್ಳೋದಾಯ್ತು, ಕೆಟ್ಟ ಹವ್ಯಾಸಗಳನ್ನ ಕಲಿಬಾರ್ದು ಅಂತ ಹೇಳೋದಾಯ್ತು. ಅವನ್ನೆಲ್ಲ ಯಾವುದು ಕೆಟ್ಟ ಹವ್ಯಾಸಗಳನ್ನ ರೂಢಿಸ್ಕೊಳ್ಳಿಲ್ಲ ಅಂತಂದ್ರೆ ಪ್ರತಿಯೊಬ್ಬನಲ್ಲೂ ಒಂದು ಒಳ್ಳೆ ಟ್ಯಾಲೆಂಟ್ ಇರುತ್ತೆ. ಒಬ್ಬ ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಟೀಚರ್ ಆಗ್ಬೋದು, ಒಬ್ಬ ಫಿಟ್ಟರ್ ಆಗ್ಬೋದು, ಬೇಕಾದಾಗ್ಬೋದು. ಆದರೆ ದೃಢ ನಿರ್ಧಾರ ಇಟ್ಕೊಂಡು ಒಳ್ಳೆತನಗಳನ್ನ ಬೆಳೆಸ್ಕೊಂಡು ಫಸ್ಟ್ ಆಫ್ ಆಲ್ ಹೇಳಿದಲ್ಲ, ಗುರು ಹಿರಿಯರಿಗೆ ಗೌರವ ಕೊಡಬೇಕು ಮತ್ತು ಅದ್ರ ಜೊತೆಗೆ ಮಾನವೀಯ ಮೌಲ್ಯಗಳನ್ನ ಇಟ್ಕೊಬೇಕು. ಅವಾಗಷ್ಟೇ ಒಬ್ಬ ಪರಿಪೂರ್ಣ ಸಮಾಜದಲ್ಲಿ ಒಬ್ಬ ವ್ಯಕ್ತಿಯಾಗಿ ಗಟ್ಟಿಯಾಗಿ ನಿಲ್ಲಕ್ಕೆ ಸಾಧ್ಯ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಎಲ್ಲ ವಿದ್ಯಾರ್ಥಿಗಳು ಹೇಳಿಕ್ಕೆ ಇಷ್ಟಪಡ್ತೀನಿ. ಈಗ ಈ ಪಾಯಿಂಟ್ ಅಲ್ಲಿ, ಈ ಒಂದು ಸಮಯದಲ್ಲಿ ನೀವು ನಿಮ್ಮ ಜೀವನದ ಬಗ್ಗೆ ಏನ್ ಅನ್ಸುತ್ತೆ ಮೇಡಮ್? ಒಂದು ಈ ಜರ್ನಿ ಆಗಿರ್ಬೋದು, ನಿಮ್ಮ ಹುಟ್ಟಿನಿಂದ ಹಿಡಿದು ನೀವು ಈ ಕಲಾವಿದರಾಗಿ ಈಗ ನಮ್ಮ ಸಾಧಕರ ಸೀಟಲ್ಲಿ ಕೂತಿದ್ದೀರಿ, ಈ ಸಾಧನೆಯನ್ನ ಮಾಡೋದಾಗಿರ್ಲಿ, ಈ ಕಲಾವಿದರ ಜರ್ನಿ ಆಗಿರ್ಲಿ, ಇದರ ಬಗ್ಗೆ ನಿಮ್ಮ ಇಡೀ ಜೀವನದ ಬಗ್ಗೆ ಏನ್ ಅನ್ಸುತ್ತೆ ಮೇಡಮ್? ತೃಪ್ತಿ ಅನ್ಸುತ್ತಾ? 100% ಖುಷಿ ಅನ್ಸುತ್ತೆ. ಹೇಳಿದಲ್ಲ, ಹೂವಿನಿಂದ ನಾರು ಸ್ವರ್ಗಕ್ಕೆ ಸೇರಿತಿದ್ದಾಗೆ ನಮ್ಮ ಮನೆಯವ್ರನ್ನ ಮದುವೆ ಆಗಿದೆ ಒಂದು ದೊಡ್ಡ ಅದೃಷ್ಟ. ಅವರ ಸಾಧನೆಗಳ ಜೊತೆ ಹೇಳಿದಲ್ಲ, ಹೂವಿನಿಂದ ನಾರು ಸ್ವರ್ಗಕ್ಕೆ ಸೇರೋದು. ನಾನು ಒಮ್ಮೆ ಸ್ವರ್ಗಕ್ಕೆ ಹೋಗೋಕ್ಕಾಗೋದಿಲ್ಲ. ಈಗ ಅವರು ಹೂವು, ಅವ್ರ ಜೊತೆ ನಾನು ಮೇಲೆ ಏರಿದ್ದೀನಿ. ನನಗೆ ಖುಷಿ ಅನ್ಸುತ್ತೆ. ಅವರು ಅಷ್ಟೇ ಬಹಳ ಸಹಕಾರ ಪ್ರೋತ್ಸಾಹ ಕೊಡ್ತಾರೆ ನನಗೆ.
ಖುಷಿ ಲೈಫಲ್ಲಿ ನಾನು ಏನು ಸಾಧನೆ ಮಾಡೋಂಥದ್ದು ಏನು ಇಲ್ಲೇನೋ ಅಂತ ಅನ್ಸ್ಬಿಡುತ್ತೆ. ಪೂರ್ತಿ ಹ್ಯಾಪಿಯಾಗಿದೆ, ಲೈಫು ಚೆನ್ನಾಗಿದೆ, ಒಳ್ಳೆ ಸುಖಿ ಕುಟುಂಬ ಇದೆ, ಸಪೋರ್ಟ್ ಮಾಡೋಂಥ ಪತಿ ಇದ್ದಾರೆ, ಆರಾಮಿದ್ದೀನಿ. ಮತ್ತೆ ಈಗ ಇನ್ನೂ ಬೇಕಾದ್ರೆ ಸಾಧನೆ ಮಾಡ್ಬೇಕಂತ ಆಸೆ ಇದೆ. ಈಗ ನೀವು ಹೇಳಿದ್ರಿ ಇನ್ನೂ ಸಾಧನೆ ಮಾಡ್ಬೇಕಂತ ಆಸೆ ಇದೆ. ಈಗ ಮತ್ತೆ ನಿಮ್ಮ ಮುಂಬರುವ ಯೋಜನೆಗಳು ಏನಾದ್ರೂ ಇದೆ? ಮುಂಬರ ಅಂತಂದ್ರೆ ನಾವು ಹೆಂಗ್ ಗೊತ್ತಾ, ಕಲಾಕೃತಿಗಳು ಬರೀ ನಮ್ಮ ಪೀಳಿಗೆಗೆ ನಿಂತು ಹೋಗ್ಬಾರ್ದು, ಸೊಸೈಟಿಯಲ್ಲಿ ಗಟ್ಟಿಯಾಗಿ ನಿಲ್ಬೇಕಂತ ವಿಚಾರ ಇದೆ. ಏನ್ ಹೇಳ್ತಂದ್ರೆ ಒಂದು ಮ್ಯೂಸಿಯಂ ಮಾಡ್ಬೇಕಂತ ಬಹುದೊಡ್ಡ ಆಸೆ ಇದೆ. ಸರ್ಕಾರದವ್ರಿಗೂ ನಾವು ಇನ್ನು ಎಲ್ಲರೂ ಬಂದವ್ರು ಹೇಳ್ತಾರೆ, ಸರಿ ನಿಮ್ಗೆ ಅಷ್ಟೇ ಇದಾಗಿರ್ಬಾರ್ದು ಮೇಡಮ್ ಸರ್, ಏನಾದ್ರು ಒಂದು ಸೊಸೈಟಿಗೆ ಮಾಡಿ ಅಂತ. ಅದಕ್ಕೆ ನಮ್ಗೆ ಬಹುದೊಡ್ಡ ಕನಸಿದೆ, ಸರ್ಕಾರದ ಯಾವ್ದಾರ ಒಂದು ಯೋಜನೆ ತಗೊಂಡು ಒಂದು ಮ್ಯೂಸಿಯಂ ಮಾಡಿ ಪರ್ಮನೆಂಟ್. ಈಗ ಹೆಂಗೆ ಮೈಸೂರಲ್ಲಿ ಬೆಂಗಳೂರಲ್ಲಿ ಮ್ಯೂಸಿಯಂಗಳು ಇರ್ತಾವಲ್ಲ, ಆ ಥರ ನಮ್ಮ ಕಲಾಕೃತಿಗಳಾಯ್ತು, ನಮ್ಮ ಪಡೆದಂಥ ಬಹುಮಾನಗಳಾಯ್ತು, ಅವನ್ನ ಇಟ್ಬಿಟ್ಟು ಒಂದು ಸಂಗ್ರಹಾಲಯ ಅಂದ್ರೆ ನಾವಿಲ್ಲ ಅಂತಂದ್ರೆ ನಾವು ಮುಂದೆ ಒಂದು ಸೊಸೈಟಿ ಕೊಡುಗೆ ಆಗುತ್ತದೆ, ಪರ್ಮನೆಂಟ್ ಇರುತ್ತೆ ಅನ್ನೋದು ಬಹುದೊಡ್ಡ ಆಸೆ ಇದೆ. ಯಾಕೆ ಉತ್ತರ ಕರ್ನಾಟಕದಲ್ಲಿ ಅಂತ ಮ್ಯೂಸಿಯಂಗಳು ಇರೋದು ಭಾಳ ಕಡಿಮೆ ಇದೆ. ಅದಕ್ಕೆ ಬದುಕು ನಮಗೆ ನಿಂತು ಹೋಗ್ಬಾರ್ದು, ತಲ ಅಂತ ಇರ್ಬೇಕನ್ನೋದು ಭಾಳ ಆಸೆ ಇದೆ. ಆ ಥರ ಮತ್ತೆ ಕಲ್ಪನೆ ಇದೆ, ಯೋಜನೆಗಳು ಇದೆ. ಮುಂದೆ ಅವಕಾಶ ಸಿಕ್ಕ ಖಂಡಿತ ಮಾಡ್ಬೇಕಿರೋದು ಆಸೆ ಇದೆ. ಈಗ ಒಂದು ಹನಿ ಹನಿ ಸೇರಿ ಹಳ್ಳವಾಗುವಂತೆ, ಒಂದೊಂದು ದಿನ ಸೇರಿ ವರ್ಷ ಆಗುವಂತೆ, ಶತಮಾನಗಳಾಗುವಂತೆ ಒಂದು ಪ್ರತಿಯೊಂದು ರೂಢಿ ಹವ್ಯಾಸಗಳು ಒಂದು ವ್ಯಕ್ತಿಯ ವ್ಯಕ್ತಿತ್ವವನ್ನು ಸೃಷ್ಟಿ ಮಾಡುತ್ತೆ. ಹೀಗೆ ನಿಮ್ಮ ಹವ್ಯಾಸಗಳು ಏನು ಮೇಡಮ್? ನನ್ನ ಹವ್ಯಾಸಗಳ ಸ್ಟೂಡೆಂಟ್ ಇರುವಾಗಿಂದ ಎಣಿಕೆಗಳನ್ನ ಮಾಡ್ತಾ ಇದ್ದೆ, ಸಾಕಷ್ಟು ಡಿಸೈನ್ ಕವರ್ಸ್ಗಳನ್ನ ಮಾಡ್ತಾ ಇದ್ದೆ, ಡಿಸೈನ್ಗಳು ವಿಶೇಷವಾಗಿ ಡಿಸೈನ್ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದೆ ನಾನೇ ಸ್ವಂತವಾಗಿ. ಆಮೇಲೆ ಕಡ್ಡಿಗಳನ್ನ ಬಳಸಿ ಅದರಿಂದ ಹೂಗಳನ್ನ ಮಾಡ್ತಾ ಇದ್ದೆ, ಥರ್ಮೋಕೋಲಿಂದ ಫ್ಲವರ್ಗಳನ್ನ ಮಾಡ್ತಾ ಇದ್ದೆ, ಪೇಪರಿಂದ ಮಾಡ್ತಾ ಇದ್ದೆ, ಬಟ್ಟೆಯಿಂದ ಮಾಡ್ತಾ ಇದ್ದೆ, ಸ್ಪಂಜಿಂದ ಮಾಡ್ತಾ ಇದ್ದೆ. ಸಾಕಷ್ಟು ಗೊಂಬೆಗಳು, ಅಲಂಕಾರಿಕ ವಸ್ತುಗಳು, ಕಪ್ಪೆ ಚುಪ್ಪುಗಳು, ಕಲ್ಲುಗಳನ್ನೆಲ್ಲ ಬಳಸಿ ಅಣಬೆಗಳು ಏನು ಹೇಳ್ತಾರಲ್ಲ, ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ಹಾಗೆ ನಾನು ಮಾಡಬಾರಂಥ ಕಲೆಗಳೇ ಇಲ್ಲ. ಯಾವುದು ಹೊಸದನ್ನು ನೋಡ್ತಾ ಇದ್ದೆ ನಾನು, ಟಿ ವಿಯಲ್ಲಾಯ್ತು ಅಥವಾ ಯಾರ್ದಾರು ಮನೇಲಿ ನೋಡಿದ್ದಾಯ್ತು, ಅದು ಇವತ್ತು ನೋಡ್ಕೊಂಡು ಬಂದಂದ್ರೆ ನಾಳೆ ನಾನು ಮಾಡೇ ಬಿಡ್ತಾ ಇದ್ದೆ. ಪ್ರಯತ್ನವಾದಿ ಭಾಳ ಇದ್ದೆ ನಾನು, ನನ್ನ ಬಗ್ಗೆ ನಾನು ಹೇಳ್ಕೊಳ್ಳೋದು ಭಾಳ ಪ್ರಯತ್ನವಾದಿ ಇದ್ದೆ. ಅದ್ರ ಜೊತೆಗೆ ನಿಪ್ ಪೇಂಟಿಂಗ್ ಮಾಡ್ತಾ ಇದ್ದೆ, ಆಮೇಲೆ ಗ್ಲಾಸ್ ಪೇಂಟಿಂಗು, ಎಚ್ಚಿಂಗು, ಎಂಬೋಸಿಂಗು, ಈ ಥರದ ಆಮೇಲೆ ಸ್ಯಾಂಡ್ ಪೇಂಟಿಂಗು ಎಲ್ಲವನ್ನೂ ಮಾಡ್ತಾಯಿದ್ದೆ. ಅದ್ರ ಜೊತೆಗೆ ಗಾರ್ಡನಿಂಗ್ ಬಗ್ಗೆ ನನಗೆ ಭಾಳ ಆಸಕ್ತಿ. ಮೊದಲೇ ಹೇಳಿದಲ್ಲ, ಪರಿಸರ, ನಾನು ಹಸಿರು ಪರಿಸರದಲ್ಲಿ ಬೆಳೆದಿರೋದ್ರಿಂದ ಗಾರ್ಡನಿಂಗ್ ನಂಗೆ ಭಾಳ ಆಸಕ್ತಿ ಇತ್ತು. ಇಂಥ ಗಿಡ ಬೇಕಂದ್ರೆ ಇಂಥ ಗಿಡನೇ ಬೇಕಂತೇಳಿ ಎಲ್ಲೇ ಹೋದ್ರೂ ತೊಗೊಂಡು ಬಂದು ಮಾಡ್ತಾಯಿದ್ದೆ. ಭಾಳ ಪ್ರೀತಿ ನನಗೆ ಅದು. ಒಂಥರ ನಾನು ಸಮಯನ ಯಾವತ್ತೂ ವೇಸ್ಟ್ ಮಾಡಲಿಲ್ಲ. ಸಮಯ ಯಾಕಂದರೆ ಮತ್ತೆ ಕಳೆದು ಹೋದ ಸಮಯ ಮತ್ತೆ ಬಾರದು ಅನ್ನೋಗೆ ಸಮಯನ ಯಾವತ್ತೂ ವೇಸ್ಟ್ ಮಾಡಲಿಲ್ಲ ನಾನು. ಪ್ರತಿ ಕ್ಷಣ ಮತ್ತು ಒಂದಿನ ಕೂಡ ಎಲ್ಲರೂ ಬೇಜಾರಾಯಿತು ಅಂತೇಳಿ ಸುಮ್ಮನೆ ಕೂರ್ತಾರೆ. ಯಾವತ್ತು ಬೇಜಾರನ್ನ ಪದ ನನ್ನ ಡಿಕ್ಷನರಿ ಇಲ್ಲ, ನಾನು ಅಳವಡಿಕೆ ಮಾಡ್ಕೊಳ್ಳಿಲ್ಲ. ಒಂದು ನಿಮಿಷ ಟೈಮ್ನ ವೇಸ್ಟ್ ಮಾಡಲಿಲ್ಲ. ಪೇಂಟಿಂಗ್ ಮಾಡ್ತೀನಿ, ಪೇಂಟಿಂಗ್ ಅಡುಗೆ ಮಾಡೋದು ನನಗೆ ಭಾಳ ಇಷ್ಟ, ಅದು ಒಂದು ಹವ್ಯಾಸನೇ. ಅದು ಯಾವುದು ನಾನೇ ಎಕ್ಸ್ಪೆರಿಮೆಂಟ್ ಮನೇಲಿ ಮಾಡಲಿಲ್ಲ, ಅದು ಭಾಳ ಚೆನ್ನಾಗಿ ಅಡುಗೆ ನಾನೇ ಮಾಡಿಕೊಂಡು ಎಲ್ರಿಗೂ ಬಡಿಸ್ತಾ ಇದ್ದೆ, ಖುಷಿ ಅನಿಸ್ತು, ಹ್ಯಾಪಿಯಾಗಿ ಮಾಡ್ತಾಯಿದ್ದೆ. ಮತ್ತು ಲವ್ ಬರ್ಡ್ಸ್ ಸಾಕೋದು ಇಷ್ಟ, ಪ್ರಾಣಿ ಪಕ್ಷಿಗಳು ಸಾಕೋದು ಇಷ್ಟ, ಮತ್ತು ವೆರೈಟೀಸ್ ಫಿಶಸ್ಗಳನ್ನೆಲ್ಲ ಸಾಕಿದ್ದೀನಿ. ಖುಷಿ ಅನಿಸುತ್ತೆ ಅವುಗಳನ್ನ ನೋಡ್ತಾ ಇರೋದು. ಎದ್ದ ತಕ್ಷಣ ನನಗೆ ಫಸ್ಟ್ ನಮ್ಮ ಪ್ರಾಣಿ ಪಕ್ಷಿಗಳಿಗೆ ಫಸ್ಟ್ ಊಟ ಹಾಕೋದು, ಸೆಕೆಂಡ್ರಿ ನಮ್ಮ ಮನೆಯವ್ರಿಗೆಲ್ಲ ಹಾಕ್ತಾ ಇರ್ತೀನಿ. ಮತ್ತು ಮನೇನ ಅಲಂಕಾರಿಕವಾಗಿ ಇಟ್ಕೊಳ್ಳೋದು ನನಗೆ ಭಾಳ ಇಷ್ಟ. ಒಂದು ನನಗೆ ಹೇಳಿದ್ರಲ್ಲ, ಸಮಯ ನನಗೆ ಹೋಗಿದ್ದೇ ಗೊತ್ತಾಗೋದಿಲ್ಲ. ಈಗ ಎಲ್ಲರೂ ಯಾವುದೇ ಒಂದು ವ್ಯಕ್ತಿಯಾಗಿರ್ಲಿ, ಅವರಿಗೆ ಏನಾದ್ರೂ ಸಾಧನೆ ಮಾಡಕ್ಕೆ ಅಡಚಣೆ ಬಂದಾಗ ನಮಗೆ ಅವಕಾಶಗಳು ಸಿಗ್ತಾ ಇಲ್ಲ ಅನ್ನೋ ಒಂದು ವಾಕ್ಯಕ್ಕೆ ಸಾಮಾನ್ಯವಾಗಿ ಬರುತ್ತೆ. ಆದ್ರೆ ನೀವು ಅವಕಾಶಗಳನ್ನ ನೀವೇ ಸೃಷ್ಟಿ ಮಾಡ್ಕೊಂಡಿಲ್ಲ. ಇಲ್ಲ, ಅವಕಾಶಗಳು ತಾನಾಗಿ ಹುಡ್ಕೊಂಡು ಬಂತು. ಖುಷಿ ಅನ್ಸುತ್ತೆ. ಕೆಲವರು ಎಷ್ಟೋ ಜನಕ್ಕೆ ಟ್ಯಾಲೆಂಟ್ ಇದ್ರೂ ಅವಕಾಶಗಳು ಸಿಗೋದಿಲ್ಲ. ಅದೆಲ್ಲ ಮೋಸ್ಟ್ಲಿ ನನಗನ್ಸುತ್ತೆ ನಂದು ಟ್ಯಾಲೆಂಟ್ ಜೊತೆಗೆ ನನ್ನ ಹಸ್ಬೆಂಡ್ ಸಹಕಾರದಿಂದ ಅವಕಾಶಗಳು ಸಾಕಷ್ಟು ಹುಡ್ಕೊಂಡ್ ಬಂದಿದೆ ಅನ್ಸುತ್ತೆ. ನಾವು ಇಷ್ಟು ದೂರದಲ್ಲಿ ಇದ್ರೂ ಹೊರಗಡೆ ಬೇರೆ ಕಡೆ ರಾಜ್ಯ ಅಂತಾರಾಜ್ಯದಿಂದ ನಮಗೆ ಕ್ಯಾಂಪ್ಗಳಿಗೆಲ್ಲ ಇನ್ವೈಟ್ ಮಾಡ್ತಾರೆ, ಎಕ್ಸಿಬಿಷನ್ಗಳಿಗೆ ಎಲ್ಲ ಇನ್ವೈಟ್ ಮಾಡ್ತಾರೆ. ನನಗೆ ಆಶ್ಚರ್ಯ ಆಗುತ್ತೆ. ಸೊಸೈಟಿಯಲ್ಲಿ ಬೇಕಾದಷ್ಟು ಸಾಧಕರಿದ್ದಾರೆ, ಟ್ಯಾಲೆಂಟ್ ಇದ್ದವರಿದ್ದಾರೆ. ಅದ್ರ ಜೊತೆಗೆ ನಾನು ಹೇಳಿದ ನಮ್ಮ ಕಲೆ ಜೊತೆಗೆ ನಮ್ಮ ಮಾನವೀಯ ಮೌಲ್ಯಕ್ಕೂ ಕೆಲವು ಬೆಲೆ ಕೊಡ್ತಾರೆ. ಹಂಗಾಗಿ ಇವತ್ತು ನಾವು ಇಷ್ಟು ಹಿಂದುಳಿದ ಜಾಗದಲ್ಲಿ ಇದ್ರೂ ಇಷ್ಟು ಎತ್ತರಕ್ಕೆ ಹೋಗಿದ್ದೀವಿ ಅಂತ ಹೇಳಲಿಕ್ಕೆ ಖುಷಿ ಅನಿಸುತ್ತೆ ನನಗೆ. ಮತ್ತೆ ಒಂದು ವ್ಯಕ್ತಿತ್ವ ರೂಪನೆಗೆ ನೀವೇನು ಸಂದೇಶ ಕೊಡ್ತೀರಿ? ಹೇಳಿದ್ರೆ ಮಾನವೀಯ ಮೌಲ್ಯಗಳನ್ನ ಹಿಡ್ಕೊಬೇಕು. ಅಹಂ ಬರಬಾರ್ದು ಮನುಷ್ಯನಿಗೆ, ಅವನು ಬರಬಾರ್ದು. ನಾನು ಇನ್ನು ಸಾಕಷ್ಟು ಸಾಧನೆ ಮಾಡೋದಿದೆ, ನನ್ನಿಂದ ಸೊಸೈಟಿಗೆ ಪ್ರತಿಯೊಬ್ಬ ಮನುಷ್ಯ ಹುಟ್ಟಿದ ಮೇಲೆ ಯಾವುದೇ ರೀತಿಯಾಗಿ ಸಾಹಿತ್ಯಿಕವಾಗಿ, ನಾಟಕ ಆಗಲಿ, ಸಂಗೀತದಾಗಲಿ, ಡ್ರಾಯಿಂಗಲ್ಲಾಗಲಿ ತನ್ನದೇ ಆದ ಕೊಡುಗೆಗಳನ್ನ ಕೊಡಬೇಕು. ಪ್ರತಿಯೊಬ್ಬರಿಗೂ ಟ್ಯಾಲೆಂಟ್ ಇರುತ್ತೆ, ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಸೊಸೈಟಿ ಕೊಡುಗೆ ಕೊಡಬೇಕು.
ಯಾಕೆ ಮನುಷ್ಯ ಜನ್ಮ ಒಂದೇ ಬಾರಿ ಬರೋದು, ಮತ್ತೆ ಬರೋದಿಲ್ಲ. ಮತ್ತೆ ಈ ವೇದಿಕೆಯ ಮೂಲಕ ನೀವು ಯಾರಿಗಾದ್ರೂ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀರಾ ಮೇಡಮ್? ಫಸ್ಟ್ ಆಫ್ ಆಲ್ ನನ್ನ ಈ ಕ್ಷೇತ್ರಕ್ಕೆ ಗಟ್ಟಿಯಾಗಿ ನಿಲ್ಲಕ್ಕೆ ಮಾಡಿದಂಥ ನನ್ನ ಅಪ್ಪ ಅಮ್ಮನಿಗೆ, ಮತ್ತೆ ನನ್ನ ಗಂಡವರಾದ ಬಾಬರ ನಡೆಯವರಿಗೆ, ಮತ್ತು ನನ್ನ ಮಕ್ಕಳಿಗೆ ಧನ್ಯವಾದ ಹೇಳಲಿಕ್ಕೆ ಖುಷಿ ಪಡ್ತೀನಿ. ಯಾಕಂದರೆ ಇವತ್ತು ಅವರ ಸಹಕಾರದಿಂದಲೇ ನಾನೊಬ್ಬ ಕಲಾವಿದೆಗೆ ರೂಪುಗೊಳ್ಳಲಿಕ್ಕೆ ಸಾಧ್ಯ ಆಗಿರುತ್ತೆ. ಇವಾಗ ನಮ್ಮ ಜೊತೆ ಇಷ್ಟೊತ್ತು ಸಮಯ, ನಿಮ್ಮ ಅಮೂಲ್ಯವಾದ ಸಮಯ ಕಳೆದಿದ್ದೀರಿ, ನಿಮ್ಮ ಅನಿಸಿಕೆ ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದೀರಿ. ಒಂದು ಏನೋ ವಿಶಿಷ್ಟವಾದ ಭಾವನೆಯನ್ನ, ಒಂದು ವಿಶಿಷ್ಟವಾದ ಏನು ವಾತಾವರಣವನ್ನ ಕ್ರಿಯೇಟ್ ಮಾಡಿಕೊಳ್ಳಲು ನೀವು ಸಹಾಯ ಮಾಡಿದ್ದೀರಿ. ನಮ್ಮ ಸಾಧಕರು ಈ ಪ್ರೋಗ್ರಾಮ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ನಮ್ಗೆ ಒಂದ್ಸಲ ನಿಮ್ಮೆಲ್ಲರೂ ನೋಡಿದ ತಕ್ಷಣ ಖುಷಿ ಆಯಿತು. ಯಾವಾಗಲೂ ಯಾಕಂತಂದರೆ ನಾವು ಸಾಕಷ್ಟು ಇಂಟರ್ವ್ಯೂ ಕೊಟ್ಟಿದ್ದೀವಿ, ಸಾಕಷ್ಟು ಹಿಂಗೆ ಚಿತ್ರಗಳೆಲ್ಲ ಆಗಿರುತ್ತೆ. ಒಮ್ಮೆ ಫೋನ್ ಮಾಡಿದ್ರೆ ನನಗೆ ಆಶ್ಚರ್ಯ ಆಯಿತು, ಇದು ಯಾವ ಥರದ್ದು ಇರ್ಬೋದು, ಓದೋದು ನೋಡಿದ್ರೆ BSc ಅಂತ ಹೇಳ್ತಾಳೆ, ಇದು ಇಂಟರ್ವ್ಯೂ ಆ ಥರ ಇರ್ಬೋದು ಅಂತೇಳಿ ನಾನು ಪಾಪ ಬ್ಯುಸಿ ಇದ್ರೂ ಮತ್ತೊಂದು ಅನ್ನಿಸ್ತು ಇಂಥವ್ರು ಏನಾದ್ರು ಏನೋ ಮಾಡ್ತಾ ಇದ್ದಾರೆ, ಸಹಕಾರ ಕೊಡ್ಬೇಕಂತೇಳಿ ಒಂದು ಟೈಮಿಂಗ್ ಕೊಟ್ಟೆ. ಖುಷಿ ಅನ್ನಿಸ್ತು. ಮತ್ತು ಇಲ್ಲೆಲ್ಲರೂ ಬಂದು ನೋಡಿದ್ರೆ ಎಲ್ಲ ಸಣ್ಣ ಏಜವರು ಇದ್ದೀರಿ. ಮತ್ತು ನಿಮ್ಮಲ್ಲಿರೋಂಥ ಚುರುಕುತನ, ಎಲ್ಲರಲ್ಲೂ ವಿಭಿನ್ನವಾದ ವಿನ್ಯಾಸಗಳಿದೆ, ರೀಸನ್ ಇದೆ. ನಾವೇನಾದರೂ ಮಾಡ್ಬೇಕನ್ನೋದಾಯ್ತು, ಈ ಥರ ಮಾಡಿದ್ರೆ ಹೆಂಗಿರುತ್ತೆ ಅನ್ನೋದು, ಅದೆಲ್ಲರನ್ನು ನೋಡಿ ಭಾಳ ಖುಷಿ ಅನ್ನಿಸ್ತು. ಸಾಕಷ್ಟು ನಿಮ್ಮಲ್ಲಿ ಪ್ರತಿಭೆಗಳಿದ್ದೀರಿ, ಇದನ್ನ ಎತ್ತರ ಲೋಕಕ್ಕೆ ಹೋಗಿದ್ರಿ. ಮತ್ತು ಇದ್ರ ಜೊತೆಗೆ ನಿಮಗೆ ನಮ್ಮಿಂದ ಏನಾದರೂ ಸಹಕಾರ ಬೇಕಂತಂದರೆ ನೀವು ಯಾವಾಗ ಕೇಳಿದ್ರು ನಾವು ನಿಮಗೆ ಖಂಡಿತ ಸಹಕಾರ, ನಾನಾಯಿತು ನನ್ನ ಹಸ್ಬೆಂಡ್ ಆಯಿತು ಕೊಡ್ತೀವಿ. ಅದಕ್ಕೆ ಯಾವುದಕ್ಕೂ ಸಂಕೋಚ ಪಡಬೇಡಿ. ನಮಗೆ ಖುಷಿ ಅನಿಸುತ್ತೆ ಇಂಥ ವಾತಾವರಣದಲ್ಲಿ ನೀವು 5 ಜನ ಪ್ರತಿಭೆಗಳನ್ನ ನೋಡಿದ್ರೆ ಭಾಳ ಖುಷಿ ಅಂತ ಅನಿಸುತ್ತೆ. ಇದೇ ಥರ ಎತ್ತರಕ್ಕೆ ಬೆಳೀರಿ, ಇನ್ನು ಸಾಕಷ್ಟು ಸಾಧಕರಿರ್ತಾರೆ, ಹುಡುಕಾಡ್ರಿ, ಅವ್ರನ್ನೂ ಹೊರಗೆ ತಗೊಬರ್ರಿ ಅಂತೇಳಿ ಈ ಮೂಲಕ ನನಗೆ ಇಷ್ಟ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೂ ನನ್ನ ಪರವಾಗಿ ಧನ್ಯವಾದ. ನಿಮ್ಮ ಸಹಕಾರ, ಪ್ರೀತಿ, ವಿಶ್ವಾಸಕ್ಕೆ ನಾವು ಸದಾ ಚಿರಋಣಿಯಾಗಿರ್ತೀವಿ ಮೇಡಮ್. ಧನ್ಯವಾದ. ಸತತ ಪ್ರಯತ್ನ, ಪರಿಶ್ರಮದಿಂದ, ಸಮಯದ ಸದುಪಯೋಗದಿಂದ, ಅವಕಾಶಗಳಿಂದ ಯಾವುದೇ ಒಂದು ವ್ಯಕ್ತಿಯು ಸಾಧನೆಯನ್ನ ಶಿಖರವನ್ನೇರಬಹುದು. ಒಂದು ಸಣ್ಣ ಹೆಜ್ಜೆಯಿಂದಾದರೂ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಬಹುದು, ನಮ್ಮ ಕಲೆ ಪ್ರತಿಭೆಯಿಂದ ಹೋಗಬಹುದು ಎನ್ನುವುದಕ್ಕೆ ಸಾಕ್ಷಿಯೇ ನಮ್ಮ ಇವತ್ತಿನ ಸಾಧಕರು ಆಶಾರಾಣಿ ಬಿ ನಡೋನಿಯವರು. ನಿಮ್ಮ ಅಮೂಲ್ಯವಾದ ಸಮಯ ಮತ್ತು ನಿಮ್ಮ ವಿಚಾರಧಾರೆಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಸಾಧಕರು ಟೀಮ್ ಕಡೆಯಿಂದ ನಿಮಗೆ ಒಂದು ಚಿಕ್ಕ ಸವಿ ನೆನಪಿನ ಕಾಣಿಕೆ. ಇದನ್ನ ಓಪನ್ ಮಾಡಿ. ಕಲಾವಿದರು ಇದೆಯಲ್ಲ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ಸಾಧಕರನ್ನ, ಹೊಸ ಸಾಧನೆಯ ಕಥೆಯನ್ನ ನಿಮ್ಮ ಮುಂದೆ ತರ್ತೀವಿ. ನಿಮಗೆ ಸ್ಫೂರ್ತಿ ಮಾಡುವುದು ನಮ್ಮ ಕರ್ತವ್ಯ. ಸಾಧನೆ ನಿಮ್ಮದು, ವೇದಿಕೆ ನಮ್ಮದು.